ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ಯಾವುದೇ ಒಂದು ವೃಕ್ಷಗಳಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಿರುತ್ತೆ. ಅಂತಹ ಅದ್ಭುತವಾದಂತಹ ಸಾನ್ನಿಧ್ಯವನ್ನು ಇವತ್ತು ಒಂದು ಭಗವತಿಯ ಸಾನ್ನಿಧ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಇದ್ದರೂ, ಕಷ್ಟ ಎಂಬತಕ್ಕಂಥದ್ದು ಎಷ್ಟೇ ಇದ್ದರೂ ಕಷ್ಟಕ್ಕೊಂದು ಪರಿಹಾರ ಅಂತ ಬೇಕು. ಆ ಕಷ್ಟಕ್ಕೊಂದು ಪರಿಹಾರ ಅಂತ ಬೇಕಾದರೆ ಭಗವತಿಯ ಸಾನ್ನಿಧ್ಯದಲ್ಲಿ ಬರಬೇಕು. ಅಮ್ಮ ಅಂದಾಗ ಮಾತ್ರ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹ ಕಲಿಯುಗದ ಕಲ್ಪವಲ್ಲಿ ಆಗ್ತಕ್ಕಂಥದ್ದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ಸಮಸ್ಯೆಗಳು ಕಷ್ಟಗಳು ಎಂಬತಕ್ಕಂಥದ್ದು ಬಂದಾಗ ಕಷ್ಟವನ್ನು ಹೊಡೆದೋಡಿಸುವಂತಹ ಅದ್ಭುತವಾದಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರಕ್ಕೆ ಇವತ್ತು ನಾವು ಆಗಮಿಸಿದ್ದೇವೆ. ಶ್ರೀ ಕ್ಷೇತ್ರಕ್ಕೆ ಬಂದು ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಸಿಗಲಿ ಅಂತ ನಾವು ದೇವಿನ ಪ್ರಾರ್ಥನೆ ಮಾಡೋಣ. ಶಾಂತ ಸ್ವರೂಪಳು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು. ಕಲಿಯುಗದಲ್ಲಿ ಒಂದು ಪವಾಡ ಕ್ಷೇತ್ರ ಅಂತಲೇ ಇರತಕ್ಕಂಥದ್ದು ಮಡೈಕಾವು ಭಗವತಿ. ಈ ವಿಶೇಷವಾಗಿರ್ತಕ್ಕಂಥ ಈ ಒಂದು ತಾಯಿಯ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಕಷ್ಟಗಳು ಹೊತ್ತು ಬರ್ತಕ್ಕಂಥವರು ಸಾಕಷ್ಟು ಜನ. ನಮ್ಮಲ್ಲಿ ಪ್ರತಿಯೊಂದು ಕಾಲಕ್ಕೂ ಸಹಿತ ಒಬ್ಬೊಬ್ಬರು ಅಸುರರು ಹುಟ್ಟುತ್ತಾ ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ರಾಕ್ಷಸನ ಹುಟ್ಟಿರ್ತಾನೆ. ಆ ರಾಕ್ಷಸನಿಗೆ ಸಂಹಾರ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಆದರೆ ಆ ರಾಕ್ಷಸತ್ವ, ರಾಕ್ಷಸನಲ್ಲಿರ್ತಕ್ಕಂಥ ಗುಣವನ್ನು ಸಾತ್ವಿಕವಾಗಿ ಸಮಾಧಾನ ರೀತಿ ಅವನಲ್ಲೂ ಒಂದು ಸ್ನೇಹ ಭಾವ ಹುಟ್ಟಲಿ ಅಂತ ನಾವು ದೇವ್ರನ್ನ ಕೇಳಬೇಕು. ಏನೇ ಆದರೂ ರಾಕ್ಷಸ ಅಂದಾಗ ಅಥವಾ ಸಮಸ್ಯೆ ಮಾಡ್ತಕ್ಕಂಥವನು ಅಥವಾ ಕಷ್ಟ ಕೊಡ್ತಕ್ಕಂಥವ್ರು ಯಾರೊಬ್ಬರಿದ್ದರೂ ಸಹಿತ ಅವರ ಸಂಹಾರಕ್ಕಾಗಿ ನಮ್ಮ ಚಿಂತನೆ ಅಲ್ಲ, ಅವರ ಸಂಹಾರಕ್ಕಾಗಿ ನಮ್ಮ ಪ್ರಾರ್ಥನೆ ಅಲ್ಲ. ಅವರಲ್ಲೂ ಇರ್ತಕ್ಕಂಥ ಕೆಟ್ಟ ಗುಣ ಹೋಗಿ ಒಳ್ಳೆಯ ಗುಣ ಬರಲಿ, ಎಲ್ಲರಲ್ಲೂ ಒಂದು ಐಕ್ಯತೆ ಇರಲಿ. ಈ ಭರತಖಂಡದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಸಹಿತ, ಪ್ರತಿಯೊಬ್ಬ ಭಾರತೀಯನಿಗೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಬರಲಿ, ಅನ್ಯೋನ್ಯತೆ ಬರಲಿ ಎಂಬತಕ್ಕಂಥ ಚಿಂತನೆ ಮಡೈಕಾವು ಭಗವತಿಯ ಸಾನ್ನಿಧ್ಯದಲ್ಲಿ. ಈ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಯಾರೊಬ್ಬರಲ್ಲಿ ಕ್ರೋಧ ಇದ್ದರೂ, ಯಾರೊಬ್ಬರಲ್ಲಿ ಆಕ್ರೋಶ ಇದ್ದರೂ, ಯಾರೊಬ್ಬರಲ್ಲಿ ವಿಷದ ಮನಸ್ಸಿದ್ದರೂ ಎಲ್ಲವೂ ಸಹಿತ ದೂರ ಆಗಬೇಕು. ಎಲ್ಲರಿಗೂ ಶಾಂತಿ ನೆಮ್ಮದಿ ಸಿಗಬೇಕು. ಅದನ್ನು ತಾಯಿಯ ಅನುಗ್ರಹದಿಂದ ಎಲ್ಲರಿಗೂ ದಯಪಾಲಿಸುವಂಥದ್ದಾಗಬೇಕು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ವಿಗ್ರಹದಲ್ಲೇ ಒಂದು ಅದ್ಭುತವಾದಂಥ ಚೈತನ್ಯ ಇರ್ತಕ್ಕಂತಹ ಮಡೈಕಾವು ಭಗವತಿ. ಈ ಭಗವತಿಯ ಸಾನ್ನಿಧ್ಯದಲ್ಲಿ, ಈ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. മാടായിക്കാവ് ദേവസ്ഥാനത്ത് മാടായിക്കണമ്മയുടെ ദർശനത്തിന് നമ്മൾ സ്വാമി ആനന്ദ ഗുരുജി ഇവിടെ ഇന്ന് സന്ദർശനം. അദ്ദേഹത്തിന് മാടായിക്കണമ്മയുടെ എല്ലാവിധ അനുഗ്രഹം ഉണ്ടാവട്ടെ. അതേപോലെ അദ്ദേഹത്തിന് നിങ്ങളെല്ലാ ജനങ്ങൾക്കും കൊണ്ട് അദ്ദേഹം ദിനം പ്രതി പ്രാർത്ഥിക്കുന്നത് എല്ലാ ജനങ്ങൾക്കും നല്ലതാവട്ടെ എന്ന് പ്രാർത്ഥിക്കുന്നു. അദ്ദേഹത്തിന് അമ്മേൻ്റെ ഒരു സർവാർത്ഥ സാധിക്കുകയും ശരണ്യേ ത്രംബകേ ഗൗരീ നാരായണീ നമോസ്തുതേ. ഹരിംകാരാസനഗർഭിതാം നലസികാം സോം ക്ലീം കലാം ബിഭ്രതീം സവർണാം വരദാരണീം ച പ്രസദാം ദൗതാം ത്രിനേത്രോജ്വലാം വന്ദേ പുസ്തകഭാസമം ಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣಿ. ಜಗತ್ತಿನಲ್ಲಿ ಸಂಕಷ್ಟಗಳಲ್ಲಿ ಸಾಕಷ್ಟು ಜನ ಇದ್ದಾರೆ. ಒಂದು ಕುಟುಂಬದಲ್ಲಿ ತೆಗೆದುಕೊಂಡ್ರೆ ಅಲ್ಲೂ ಶತ್ರುತ್ವ ಇದೆ. ತಂದೆ ತಾಯಿ ನೋಡೋದಾಗಲ್ಲ, ಮಕ್ಕಳು ತಂದೆ ತಾಯಿ ನೋಡೋದಾಗಲ್ಲ, ಮಕ್ಕಳು ತಂದೆ ತಾಯಿ ನೋಡೋದ್ರಾಗೋದಿಲ್ಲ. ಗಂಡ ಹೆಂಡತಿ ನೋಡೋದಾಗಲ್ಲ, ಹೆಂಡತಿ ಗಂಡನ ನೋಡೋದ್ರಾಗೋದಿಲ್ಲ. ಸ್ನೇಹಿತರಲ್ಲಿ ಶತ್ರುತ್ವ, ಎಲ್ಲರಲ್ಲೂ ಶತ್ರುತ್ವ. ಈ ಶತ್ರುತ್ವ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ ಇವತ್ತು ಭರತಖಂಡದಲ್ಲಿ. ಹಾಗಾಗಿ ನಮ್ಮ ಭಾರತದಲ್ಲಿರ್ತಕ್ಕಂಥ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಸಹಿತ ಶತ್ರುಗಳ ಬಾಧೆ ದೂರ ಮಾಡ್ಕೊಳ್ಳಿಕ್ಕೋಸ್ಕರನೇ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಮಡೈಕಾವು ಭಗವತಿಯಲ್ಲ, ಈ ಒಂದು ಭಗವತಿಯ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಎಂತಹ ಶತ್ರುಗಳಿದ್ದರೂ ಸಹಿತ ಶತ್ರುಗಳ ಮನಸ್ಸನ್ನು ಸಮಾಧಾನ ರೀತಿಪಡಿಸುವಂತಹ ಅದ್ಭುತವಾದಂತಹ ಕಲಿಯುಗದ ಕಲ್ಪವಲ್ಲಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಜಾತವೇದಸೇ ಸುನವಾಮ ಸೋಮರಾಜೀತೋ ನಿದಹಾದಿ ವೇದಾಃ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮವಲೇ ಸೃಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ.
ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸಾಕಷ್ಟು ಜನ ಭಕ್ತರಿದ್ದಾರೆ. ಆ ಭಕ್ತರ ಮನೋಕಾಮನೆ ಸಿದ್ಧಿಯಾಗಲಿ. ಈ ಕ್ಷೇತ್ರದ ವೈಶಿಷ್ಟ್ಯತೆ ವಿಶೇಷತೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಭಗವತಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡಲಿ. ಹಾಗೆ ಈ ದೇವಸ್ಥಾನದ ಆಡಳಿತ ಮಂಡಳಿ, ಹಾಗೆ ಇಲ್ಲಿನ ವ್ಯವಸ್ಥಾಪನಾ ಸಮಿತಿ, ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಎಲ್ಲರೂ ಸಹಿತ ಭಗವತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ನಮ್ಮ ಕರ್ನಾಟಕದಿಂದಲೂ ಬರ್ತಕ್ಕಂಥ ಸಾಕಷ್ಟು ಜನ ಭಕ್ತರಿಗೆ ಇಲ್ಲಿ ವ್ಯವಸ್ಥೆಗಳನ್ನು ಸೇವೆಗಳನ್ನು ಮಾಡಲಿಕ್ಕೆ ಒಂದು ಅಣಿ ಮಾಡಿಕೊಟ್ಟಿದ್ದಾರೆ. ಏನೇ ಆದರೂ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಇಲ್ಲಿ ಪೂಜಾ ವಿಶೇಷಗಳಾಗಲಿ, ಪೂಜೆ ನಡೆಸ್ತಕ್ಕಂಥ ವಿಶೇಷತೆಗಳು ಬೆಳಗ್ಗಿನ ಜಾವ 2 ಗಂಟೆಗೆ ಪ್ರಾರಂಭ ಆದರೆ ಅದಾದ ನಂತರ ದರ್ಶನ ಸಿಗ್ತಕ್ಕಂಥದ್ದು 6ರಿಂದ 8 ಗಂಟೆ ತನಕ ಮಾತ್ರ. ಅಂದರೆ 2 ಗಂಟೆಗೆ ಅಭಿಷೇಕ ಅಲಂಕಾರ ಪೂಜೆ ಶುರುವಾಗುತ್ತೆ. ಹಾಗೆ ಶತ್ರುಗಳು ಬಾಧೆ ಇದ್ದರೆ ಒಮ್ಮೆ ಬಂದು ಭಗವತಿಯ ಮುಂದೆ ನಿಂತು ಕೈ ಮುಗಿರಿ ಸಾಕು. ಅವ್ರ ಹೆಸರು ಹೇಳಬೇಕಾದ್ದಿಲ್ಲ. ಯಾವ ಶತ್ರುಗಳಾದರೂ ಶತ್ರುಗಳಲ್ಲಿರ್ತಕ್ಕಂಥ ಶತ್ರುತ್ವ ಇದೆಯಲ್ಲ ಅದು ದೂರ ಆಗಿ ಸಮಾಧಾನ ಮಾಡಿಕೊಳ್ತಕ್ಕಂತಹ, ಸಮಾಧಾನದಿಂದಿರ್ತಕ್ಕಂಥ ಒಂದು ಜಾಗ ಈ ಒಂದು ಭಗವತಿಯ ಸಾನ್ನಿಧ್ಯ. ಈ ಭಗವತಿಯ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಿಗೂ ಸಹಿತ ಯಶಸ್ಸುಂಟಾಗಲಿ, ಒಳ್ಳೆಯದಾಗಲಿ. ಹಾಗೆ ನನ್ನ ಆತ್ಮೀಯರಾದಂತಹ ದೇವಾಲಯದ ಆಡಳಿತ ಮಂಡಳಿಯಲ್ಲಿರ್ತಕ್ಕಂತಹ ನಾರಾಯಣರವರು, ಅವರು ಇವತ್ತಿನ ದಿವಸ ನನ್ನನ್ನು ಇಲ್ಲಿ ಬರಮಾಡಿಕೊಂಡದ್ದು ನನಗೆ ಬಹಳ ಸಂತೋಷ. ನನ್ನನ್ನು ಬರಮಾಡಿಕೊಂಡಿದ್ದಾರಂದರೆ ನಾನು ಕರ್ನಾಟಕ ರಾಜ್ಯವನ್ನೇ ಬರಮಾಡಿಕೊಂಡಂಗೆ. ಯಾಕೆಂದರೆ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲರೂ ಸಹಿತ ಭಗವತಿಯನ್ನು ನೋಡ್ತಿದ್ದೀರಿ, ಈ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಿದ್ದೀರಿ, ಕಿವಿಯಲ್ಲಿ ಆ ಶಬ್ದಗಳನ್ನು ಆಲಿಸ್ತಾ ಇದ್ದೀರಿ. ಸಾಕಷ್ಟು ಜನ ಭಕ್ತ ಸಾಗರ, ಜೊತೆಗೆ ನನ್ನ ಆತ್ಮೀಯರಾದಂತಹ ಮುರಳೀರವರು, ಅವರು ಸಹಿತ ಇವತ್ತಿನ ದಿವಸ ಇಲ್ಲಿಗೆ ನನ್ನ ಆಹ್ವಾನಿಸಿ ಈ ಒಂದು ಸಾನ್ನಿಧ್ಯದಲ್ಲಿ ಒಂದು ಸೇವೆ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ಭಗವತಿಯನ್ನು ನಮಸ್ಕರಿಸೋಣ, ಸಮಸ್ತವಾದಂತಹ ಕಷ್ಟಗಳನ್ನು ಹೊಡೆದೋಡಿಸೋಣ. ಭಗವತಿಯ ಅನುಗ್ರಹಕ್ಕಾಗಿ ಎಲ್ಲರೂ ಸಹಿತ ದೇವಿಯಲ್ಲಿ ಮೊರೆ ಹೋಗೋಣ, ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿ ಸ್ಫುರತ್ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲಿಯುಗದ ಕಲ್ಪವಲ್ಲಿ ತಾಯಿ ಭಗವತಿ. ಇಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ ಅವರ ಕಷ್ಟಗಳು ಬೇಗ ದೂರ ಆಗಲಿ, ಇರ್ತಕ್ಕಂಥ ಶತ್ರುಗಳ ಬಾಧೆ ಕಡಿಮೆ ಆಗಲಿ ಅಂತ ಈ ಕ್ಷೇತ್ರಕ್ಕೆ ಬರ್ತಾರೆ. ಕ್ಷೇತ್ರಕ್ಕೆ ಬಂದು ಭಗವತಿಯನ್ನು ದರ್ಶನ ಮಾಡ್ತಾರೆ. ಜೊತೆಗೆ ಸಾಂಬ ಸದಾಶಿವನಲ್ಲಿ ಮೊರೆ ಹೋಗ್ತಾರೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರದ್ರವ್ಯಾಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ, ಯಾರೊಬ್ಬರು ಶತ್ರುತ್ವ ಇರ್ತಕ್ಕಂಥವ್ರು ಮನಸ್ಸಲ್ಲಿ ನೆಮ್ಮದಿ ಬೇಕು. ಮನುಷ್ಯನ ಬದುಕು 3 ದಿವಸದ ಮಾತ್ರ. ಇವತ್ತು ಹುಟ್ಟೋದು, ನಾಳೆ ಆನಂದವಾಗಿರೋದು, ನಾಳಿದ್ದು ಯಾತ್ರೆ ಹೊರಡೋದು ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಆ 3 ದಿವಸದ ಬದುಕಲ್ಲಿ ಶತ್ರುತ್ವ ಆಗಬೇಕು. ಇನ್ನೊಬ್ಬರ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ಅರ್ಥ ಮಾಡಿಕೊಂಡು ಸಾಧ್ಯವಾದರೆ ಒಂದಿಷ್ಟು ಒಳಿತನ ಮಾಡಬೇಕು. ಆದರೆ ಕೆಡುಕು ಮಾಡುವಂತಹ ಮನಸ್ಸು ಯಾರಿಗೂ ಇರಬಾರ್ದು. ಯಾರೊಬ್ಬರಾದರೂ ಸಹಿತ ಕೆಡುಕು ಪ್ರಯೋಗಕ್ಕೆ ಮುಂದಾದರೆ, ಇನ್ನೊಬ್ಬರ ಜೀವನ ಹಾಳು ಮಾಡಲಿಕ್ಕಾದರೆ, ಅಥವಾ ಇನ್ನೊಬ್ಬರಿಗೆ ನೋವು ಕೊಡಬೇಕು ಅಂತ ಮುಂದಾದರೆ ಅದು ಕಟ್ಟಿಟ್ಟಂಥ ಬುದ್ಧಿ ಇವತ್ತಲ್ಲ ನಾಳೆ ನೀವು ಕಷ್ಟ ಅನುಭವಿಸುವಂಥದ್ದು. ಅದಕ್ಕಾಗಿ ಕಷ್ಟವನ್ನು ತಡಿಲಿಕ್ಕಾಗ್ದಿರ ಸಮಸ್ಯೆಗಳು ಸಾಕಷ್ಟು ಹೊತ್ತು ಒಂದಲ್ಲ ಒಂಥರ ನೋವಿಲ್ಲದಿದ್ದು ಸಾಕಪ್ಪ ಈ ಜೀವನ ಅಂದಾಗ ಈ ತಾಯಿಯ ಕ್ಷೇತ್ರಕ್ಕೆ ಬಂದು ಇಂತಿಂಥವ್ರು ಸಮಸ್ಯೆ ಮಾಡ್ತಾರೆ, ಇಂತಿಂಥವ್ರು ನೋವು ಕೊಡ್ತಾರೆ ಅಂತ ಅವ್ರ ಹೆಸರನ್ನೂ ಹೇಳ್ತಾರೆ. ಆದರೆ ನಾನೊಂದು ಮಾತು ಹೇಳೋದು, ಯಾರ ಹೆಸರನ್ನ ಹೇಳೋದೇ ಅವಶ್ಯಕತೆ ಬೇಡ. ತಾಯಿ ಕಣ್ಣು ಮುಚ್ಚಿ ಕೂತಿಲ್ಲ. ಇಲ್ಲಿರುವ ತಾಯಿಯಲ್ಲಿ ಅಂತಹ ಅದ್ಭುತವಾದ ಪವಾಡ ಇದೆ. ನಿಮ್ಮೊಳಗೊಂದು ಸಮಸ್ಯೆ ಇದ್ದರೆ, ನಿಮಗೆ ಕಷ್ಟ ಅನ್ನೋದಿದ್ದರೆ ತಾಯಿಯ ಸಾನ್ನಿಧ್ಯದಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಾಕು. ಆ ಪ್ರಾರ್ಥನೆ ಮಾಡಿದ ಮರುಕ್ಷಣ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಶತ್ರುಗಳು ಮಿತ್ರರಾಗ್ತಾರೆ. ಶತ್ರುಗಳನ್ನು ಸಂಹಾರ ಮಾಡಬೇಕು ಅಂತಕ್ಕಂಥ ಮನಸ್ಸು ನಮಗೆ ಬರೋದು ಬೇಡ. ಸಂಹಾರ ಮಾಡಲಿಕ್ಕಾಗಿ ಭಗವಂತ ಮೇಲಿದ್ದಾನೆ. ಅವರವರು ಮಾಡ್ತಕ್ಕಂಥ ಪ್ರಾರಬ್ಧ ಕರ್ಮ, ಅವರವರು ಮಾಡುವಂತಹ ಕರ್ಮಫಲ ಅವ್ರನ್ನ ಕಟ್ಟಿಟ್ಟಂಥ ಬುದ್ಧಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಂಗೆ ಯಾವುದೂ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಇರುವ 3 ದಿವಸ ನೆಮ್ಮದಿ ಬೇಕು, ಸುಖ ಸಂತೋಷ ಬೇಕು. ನೀನೂ ನಗರಗ್ತಾ ಇರಬೇಕು, ಇನ್ನೊಬ್ಬರನ್ನ ನಗಿಸಬೇಕು. ಜೊತೆಗೆ ಯಾರೊಬ್ಬರ ಕಷ್ಟಕ್ಕಾದರೆ ಒಂದಿಷ್ಟು ಸಹಾಯ ಮಾಡುವ ಗುಣ ನಿಮ್ಮದಾಗಿರಬೇಕು. ಅದಕ್ಕಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಈ ದೀಪವನ್ನು ಇಲ್ಲಿ ನಾವು ಹಚ್ಚೋದ್ರಿಂದ, ಈ ದೀಪ ಪ್ರಶಾಂತತೆಯಿಂದ ಭಗವತಿಯ ಸಾನ್ನಿಧ್ಯದಲ್ಲಿ ಹಚ್ಚಿರುವಂಥ ದೀಪ ನಮ್ಮೊಳಗಿರುವಂತಹ ಜಗತ್ತಿನಲ್ಲಿರುವಂತಹ ಯಾರೊಬ್ಬರಲ್ಲಿರ್ತಕ್ಕಂಥ ಅಂಧಕಾರ ದೂರ ಆಗಲಿ, ಕಷ್ಟಗಳು ಬೇಗ ದೂರ ಆಗಲಿ. ಭಗವತಿ ಸರ್ವಮಂಗಳೇ.
ಮಣಾಯಿಕಾವ್ ವಿಶೇಷವಾಗಿರ್ತಕ್ಕಂಥ ಭಗವತಿಯ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀಕ್ಷೇತ್ರ. ಯಾರೊಬ್ಬರ ಸಮಸ್ಯೆ ಆದರೂ, ಯಾರೊಬ್ಬರಿಗೆ ರಾಕ್ಷಸರ ಬಾಧೆ ಇದ್ದರೂ, ರಾಕ್ಷಸರು ಅಂದರೆ ಯಾರು? ಜೊತೆಯಲ್ಲಿರ್ತಕ್ಕಂಥವರು, ಆತ್ಮೀಯರು, ಕುಟುಂಬದ ಸದಸ್ಯರು, ಯಾರೊಬ್ಬರಲ್ಲಿ ಶತ್ರುತ್ವ ಇದೆಯೋ ಆ ಶತ್ರುತ್ವವನ್ನು ದೂರ ಮಾಡ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಭಗವಂತನ ಸಾಂಬ ಸದಾಶಿವನ ಭಗವತಿಯನ್ನು ಆರಾಧನೆ ಮಾಡ್ತಕ್ಕಂಥ ವಿಶೇಷವಾದಂಥ ಕ್ಷೇತ್ರ. ಶತ್ರು ಸಂಹಾರ ಕ್ಷೇತ್ರ ಅಂತ ಹೇಳ್ತಾರೆ. ಶತ್ರು ಸಂಹಾರ ಅಂದರೆ ಶತ್ರುವಲ್ಲಿರ್ತಕ್ಕಂಥ ಶತ್ರುತ್ವ ಮಿತ್ರತ್ವ ಆಗಬೇಕು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀಕ್ಷೇತ್ರ ಮಡೇಕಾವ್ ಭಗವತಿಯ ಕ್ಷೇತ್ರ. ಈ ಭಗವತಿಯ ಸಾನ್ನಿಧ್ಯದಲ್ಲಿ ಒಮ್ಮೆ ಬಂದು ಭಗವತಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇಲ್ಲಿ ಬಂದು ನನಗೆ ಅವ್ರು ತೊಂದರೆ ಕೊಡ್ತಾರೆ, ಇವ್ರು ತೊಂದರೆ ಕೊಡ್ತಾರೆ, ಆತನ ಹೆಸರಿದು, ಈತನ ಹೆಸರಿದು, ಆಕೆ ಮಾಡಿರ್ತಕ್ಕಂಥ ತೊಂದರೆಗೆ ನಾನು ಪ್ರತ್ಯುತ್ತರವಾಗಿ ಇದನ್ನು ಮಾಡಬೇಕು ಎಂಬತಕ್ಕಂಥದ್ದಲ್ಲ. ಭಗವತಿಯ ಸಾನ್ನಿಧ್ಯದಲ್ಲಿ ನಿಂತು, ಅಮ್ಮ ನನಗಿರುವ ಈ ಸಮಸ್ಯೆ ಬೇಗ ಪಾರು ಮಾಡಮ್ಮ, ಈ ಕಷ್ಟದಿಂದ ನಾನು ಹೊರಗಡೆ ತೊಗೊಂಡು ಬಾರಮ್ಮ, ಅವರಲ್ಲೂ ಸಹಿತ ಎಂತಹ ಶತ್ರುತ್ವ ಇದ್ದರೂ ಅವ್ರನ್ನ ಮಿತ್ರನಾಗಿ ಮಾಡಮ್ಮ ಅಂತ ಹೇಳೋ ಒಂದು ಒಳ್ಳೆ ಮನಸ್ಸು ಎಲ್ಲರದೂ ಆಗಲಿ. ಯಾಕೆಂದರೆ ಇಲ್ಲಿ ನಿಂತಿರ್ತಕ್ಕಂತಹ ದೇವಿ ಸಾಮಾನ್ಯಳಲ್ಲ. ಭಗವತಿಯ ಸಾನ್ನಿಧ್ಯದಲ್ಲಿ ಒಂದು ಅಮ್ಮ ಅಂದರೆ ಸಾಕು, ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀಕ್ಷೇತ್ರ ಮಡೇಕಾವ್ ಭಗವತಿ. ಈ ಭಗವತಿಯ ಸಾನ್ನಿಧ್ಯ ಇರ್ತಕ್ಕಂಥದ್ದಾದರೂ ಕೇರಳದಲ್ಲಿ. ಆದರೂ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ರಾಜ್ಯದ ದೇಶದ ನಾನಾ ಮೂಲೆಗಳಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಇಲ್ಲಿರ್ತಕ್ಕಂಥದ್ದು ಗರ್ಭಗುಡಿಯಲ್ಲಿ ಶಿಲಾ ವಿಗ್ರಹ ಅಲ್ಲ, ಅಥವಾ ಪಂಚಲೋಹದ ಮೂರ್ತಿ ಅಲ್ಲ, ಒಂದು ವಿಶೇಷವಾಗಿರ್ತಕ್ಕಂಥ ಬೆಲ್ಲದಿಂದ ಹಾಗೂ ಸಾಕಷ್ಟು ವನಸಿರಿಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಸುಂದರವಾದಂಥ ವಿಗ್ರಹ. ವಿಗ್ರಹದ ಮುಂದೆ ನಿಲ್ಲುವ ಅವಕಾಶ ಎಷ್ಟು ಹೊತ್ತು? ಕ್ಷಣ ಮಾತ್ರ. ಒಮ್ಮೆ ಆ ತಾಯಿನ ಕಣ್ತುಂಬ ನೋಡಿದ್ರೆ ಮರುಕ್ಷಣ ನೀವು ದೇವಿಯ ಪಕ್ಕಕ್ಕೆ ಬಂದುಬಿಟ್ಟಿರ್ತೀರಿ. ಅಂದರೆ ದೇವಿಯನ್ನು ಸಾಕಷ್ಟು ಹೊತ್ತು ನೋಡೋ ಶಕ್ತಿ, ಆ ಸೌಂದರ್ಯ, ಆ ವಿಶೇಷವಾಗಿರ್ತಕ್ಕಂಥ ಪ್ರಕೃತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ. ಆ ದೇವಿನ ಕಣ್ತುಂಬಿಸ್ಕೊಳ್ಳೋ ಅಷ್ಟೊತ್ತು ಅಲ್ಲಿ ತಾಯಿ ಮುಂದೆ ಏನು ಬೇಡಲಿಕ್ಕೆ ಆಗೋದಿಲ್ಲ. ಭಕ್ತಿಯಿಂದ ಕಣ್ತುಂಬ ದೇವಿನ ನೋಡಿ. ದೇವರ ಸಾನ್ನಿಧ್ಯದಲ್ಲಿ ಬಂದಾಗ ಕಣ್ಣು ಮುಚ್ಚಬೇಡಿ. ಕಣ್ಣು ಮುಚ್ಚಿದಿರ ದೇವಿನ ಕಣ್ತುಂಬ ನೋಡಬೇಕು. ಭಗವತಿಯನ್ನು ಏನು ಕೇಳೋ ಅವಶ್ಯಕತೆ ಇಲ್ಲ. ಮಕ್ಕಳು ಬಂದು ನಿಂತಾಗ ಮಕ್ಕಳ ಹಸಿವನ್ನು ಅರ್ಥ ಮಾಡಿಕೊಂಡು ಏನು ಕೊಡಬೇಕು ಎಂಬತಕ್ಕಂಥದ್ದನ್ನು ಅರಿತು ಕೊಡುವಂತಹ ಕಲಿಯುಗದ ಕಲ್ಪವಲ್ಲಿ ತಾಯಿ ಭಗವತಿ. ಅಂತಹ ಸಾನ್ನಿಧ್ಯಕ್ಕೆ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ಬಂದಿತ್ತು. ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತರಿಗೂ ಸಹಿತ ಅನುಗ್ರಹ ಸಿಗಲಿ, ಭಗವತಿಯ ಶೀಘ್ರ ಪರಿಹಾರ ಸಿಗಲಿ. ಆ ಭಗವತಿಯ ಅನುಗ್ರಹದಿಂದ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತಕ್ಕಂಥ ಒಂದು ಅಪರೂಪವಾದಂಥ ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತು ಇಲ್ಲಿ ನಡೀತಾ ಇದೆ. ಭಗವತಿಯ ಅನುಗ್ರಹದಿಂದ ಎಲ್ಲರಿಗೂ ಸುಖ ಸಂತೋಷ ಸಿಗಲಿ. ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಪ್ರಧಾನವಾಗಿರ್ತಕ್ಕಂಥ ಈ ವೃಕ್ಷರಾಜನಿಗೆ ವಿಶೇಷವಾಗಿ ವರ್ಷಕ್ಕೆ ಒಂದಾವರ್ತಿ ಗರ್ಭಗುಡಿಯಿಂದ ಒಂದು ಉತ್ಸವ ಮೂರ್ತಿ ಹೊರಗಡೆ ಬರುತ್ತೆ. ಆ ಉತ್ಸವ ಮೂರ್ತಿ ಹೊರಗಡೆ ಬಂದಾಗ ದೇವಿಯನ್ನು ತಲೆ ಮೇಲೆ ಹೊತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದಕ್ಕೆ ಒಂದು ಪ್ರದಕ್ಷಿಣೆ ಬರ್ತಾರೆ. ನೋಡಿ, ದೇವಿಯ ಸಾನ್ನಿಧ್ಯ ಇದೆ. ಈ ಸಾನ್ನಿಧ್ಯದಲ್ಲಿ ಯಾವುದೇ ತರಹ ಅಂದರೆ ದೇವಿಗಿನ್ನ ಎತ್ತರವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಎಂಬತಕ್ಕಂಥದ್ದಿದೆ. ಈ ಕ್ಷೇತ್ರಕ್ಕೆ ಆನೆ ಬರೋದಿಲ್ಲ. ಈ ಕ್ಷೇತ್ರಕ್ಕೆ ಆನೆ ಬರೋದಿಲ್ಲ. ಹಾಗೂ ಬಲವಂತವಾಗಿ ತಂದರೆ ಆನೆ ಹೇಗಿರುತ್ತೋ ಅದು ಗೊತ್ತಿಲ್ಲ. ಅದಕ್ಕಾಗಿ ಈ ಕ್ಷೇತ್ರದ ಪವಾಡಗಳು ಸಾಕಷ್ಟು. ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತಾರೆ. ಇಲ್ಲಿರುವ ತಾಯಿ ಮಾತಾಡ್ತಾಳೆ ಅಂತ. ಆ ಮಾತು ಹೇಗಿರುತ್ತೆ? ನಿಮ್ಮ ಒಳಮನಸ್ಸಿನಿಂದ ಭಕ್ತಿಯಿಂದ ಭಗವತಿಯ ಸಾನ್ನಿಧ್ಯದಲ್ಲಿ ನಿಂತು ನೀವು ಕೇಳ್ಕೊಳ್ಬೇಕಷ್ಟೇ. ನಿಮ್ಮ ಮತ್ತು ತಾಯಿ, ನಿಮ್ಮ ಮತ್ತು ಆ ಮಾತೃಸ್ವರೂಪಿಣಿಯಾಗಿರ್ತಕ್ಕಂಥ ಭಗವತಿಯ ಮಧ್ಯದಲ್ಲಿ ಮತ್ತಾರೂ ಬೇಡ. ನಿಮ್ಮ ಕಷ್ಟಗಳು ಏನೇ ಇರಲಿ, ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಭಗವತಿಯ ಸಾನ್ನಿಧ್ಯದಲ್ಲಿ ಒಂದು ವಿಶೇಷತೆಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಭಕ್ತಿ ಒಂದೇ ಪ್ರಧಾನ. ಅಂತಹ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಮಡೇಕಾವ್ ಈ ವಿಶೇಷವಾಗಿರ್ತಕ್ಕಂಥ ಭಗವತಿಯ ಸಾನ್ನಿಧ್ಯ ಎಲ್ಲರಿಗೂ ಒಳಿತಾಗಲಿ. ಶ್ರೀದೇವಿ ಜಗದೀಶ್ವರಿ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಚಂಡಿಕಾ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ.
ಅತ್ತ ಶಕ್ತಿ ಇತ್ತ ಶಿವ. ಈ ಶಿವ ಸಾನ್ನಿಧ್ಯದಲ್ಲಿ ಸಾಕಷ್ಟು ಪವಾಡಗಳಿದೆ. ದೇವಿಯಲ್ಲಿರ್ತಕ್ಕಂಥ ಆ ವಿಶೇಷವಾಗಿರ್ತಕ್ಕಂಥ ಗುಣ, ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಕ್ಕಂಥ ಗುಣ, ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆ. ಸರಿಸುಮಾರು ಬೆಳಗ್ಗಿನ ಜಾವ 2 ಗಂಟೆಗೆ ಪ್ರಾರಂಭ ಪೂಜೆ. 2 ಗಂಟೆಯಿಂದ 6 ಗಂಟೆವರೆಗೂ ಅಲ್ಲಿನ ನಿತ್ಯ ವಿಧಿ ನಡೆಯುತ್ತೆ. ಆ ನಿತ್ಯ ವಿಧಿ ಅನುಷ್ಠಾನ ಆದಮೇಲೆ ಭಕ್ತರಿಗೆ ದರ್ಶನ. ಏನೇ ಆದರೂ ಭಕ್ತರಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಹೊಡೆದೋಡಿಸುವಂಥ ಕಾಯಕ ಅಲ್ಲಿ ಭಗವತಿ ಮಾಡ್ತಾಳೆ. ಭಗವತಿಗೆ ವರ್ಷಕ್ಕೊಂದಾವರ್ತಿ ಇಲ್ಲಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಶಿವ. ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರ್ತಕ್ಕಂಥ ಶಿವ ತನ್ನ ತ್ರಿಶೂಲದಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಗಂಗೆಯನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ತ್ರಿಶೂಲದಿಂದ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿ ಇದೆ. ಅದು 3 ಕುಂಡಗಳಿದೆ. ಈ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಂಥ ಸಮಯದಲ್ಲಾದರೂ ಸಹಿತ ಸಾಮಾನ್ಯಕ್ಕೆ ಮಳೆ ಇಲ್ದಿದ್ದಾಗ ಎಲ್ಲವೂ ಸಹಿತ ನೀರಿಲ್ದಿರ ಅಭಾವ ಆಗುತ್ತೆ. ನೀರಿಲ್ದಿರ ಅಭಾವ ಆಗುವಂಥ ಸಾನ್ನಿಧ್ಯ ಈ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿದೆ. ಆದರೆ ಭಗವಂತನೇ ಸಾಕ್ಷಾತ್ ಭಗವಂತ ಸಾಂಬ ಸದಾಶಿವ ತನ್ನ ತ್ರಿಶೂಲದಿಂದ ಸಿದ್ಧಿಪಡಿಸಿರ್ತಕ್ಕಂಥ ಈ ಒಂದು ವಿಶೇಷವಾದ ಕಲ್ಯಾಣಿ ಇದೆಯಲ್ಲ, ಅದರಲ್ಲೂ ಆ 3 ವಿಶೇಷವಾಗಿರ್ತಕ್ಕಂಥ ಸರೋವರ ಅಂತ ಹೇಳ್ತಾರೆ. ಆ 3 ಪುಟ್ಟ ನದಿಗಳು ಅಥವಾ ಸರೋವರವೋ ಚಿಕ್ಕದಾಗಿರ್ತಕ್ಕಂಥ 3 ಕುಂಡಗಳು. ಇವತ್ತಿನವರೆಗೂ ಇತಿಹಾಸದಲ್ಲಿ ಒಮ್ಮೆಯಾದರೂ ಒಣಗಿರ್ತಕ್ಕಂಥ ಇತಿಹಾಸ ಇಲ್ಲ. ಎಷ್ಟೇ ಆದರೂ ದೈವ ಸಾನ್ನಿಧ್ಯ. ವರ್ಷದ 365 ದಿವಸ ಬೆಳಿಗ್ಗೆ ಸಂಕಲ್ಪ ಆಗುತ್ತೆ, ತಾಯಿ ನೀನು ಇಲ್ಲಿ ಬಂದು ಸಂಕಲ್ಪ ಇಲ್ಲಿ ಸ್ನಾನ ಮಾಡ್ಕೊಂಡು ಬಾರಮ್ಮ ಅಂತ. ಆದರೆ ಭಗವತಿಯನ್ನೇ ತಲೆಯ ಮೇಲೆ ಹೊತ್ತು ಇಲ್ಲಿಗೆ ಕರೆತಂದು ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯದ ಶಿವನ ಸಾಕ್ಷಾತ್ ಸಾಂಬ ಸದಾಶಿವ ತನ್ನ ತ್ರಿಶೂಲದಿಂದ ಸೃಷ್ಟಿಪಡಿಸಿರ್ತಕ್ಕಂಥ ಆ ಪುಟ್ಟದಾದಂತಹ ಕಲ್ಯಾಣಿ ಇದೆಯಲ್ಲ, ಆ ಕಲ್ಯಾಣಿಯಲ್ಲಿ ವರ್ಷಕ್ಕೊಂದು ದಿವಸ ಮಾತ್ರ ದೇವಿಗೆ ವಿಶೇಷವಾದ ಅಭಿಷೇಕ, ಅಲಂಕಾರ, ಪೂಜೆ ಎಲ್ಲವೂ ಇಲ್ಲಿ ನಡೆಯುತ್ತೆ. ಅಂದರೆ ಮಡೇಕಾವು ಭಗವತಿ ಅಲ್ಲಿಂದ ಇಲ್ಲಿಗೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಮ್ಮೆ ಪೂಜೆಯನ್ನು ತೆಗೆದುಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯವನ್ನು ಈಗ ತಾವು ನೋಡ್ತಾ ಇದ್ದೀರಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಭಗವತಿಯ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥಸ್ಥಳ ಮಡೇಕಾವು ಭಗವತಿ. ಈ ಭಗವತಿಯ ಸಾನ್ನಿಧ್ಯ, ಇತ್ತ ಶಿವಮಂದಿರ. ಸಾಕ್ಷಾತ್ ಸಾಂಬ ಸದಾಶಿವನೇ ಈ ಒಂದು ಸರೋವರದಲ್ಲಿ, ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕಲ್ಯಾಣಿಯಲ್ಲಿ 3 ಬಾವಿಗಳಿದೆಯಂತೆ. ಆ 3 ಬಾವಿಗಳನ್ನು ಸ್ವಾಮಿ ತನ್ನ ತ್ರಿಶೂಲದಿಂದಲೇ ಮಾಡಿದ್ದಾನೆ ಎಂಬತಕ್ಕಂತಹದ್ದು ಐತಿಹ್ಯ. ಹಾಗಾಗಿ ಈ ಪ್ರಾಂತ್ಯದಲ್ಲಿ ಈ ಒಂದು ಒಡೇಕಾವು ಭಗವತಿ, ಈ ಭಗವತಿಯ ಸಾನ್ನಿಧ್ಯ ಈ ಸುತ್ತಮುತ್ತ ಕ್ಷೇತ್ರದಲ್ಲಿ ಎಲ್ಲಿ ನೀರು ಒಣಗೋದ್ರು, ಎಲ್ಲಿ ನೀರಿಲ್ಲ, ನೀರಿನ ಅಭಾವ ಎದುರಾದರೂ ಈ ಕ್ಷೇತ್ರದಲ್ಲಿ ಮಾತ್ರ ವರ್ಷದ 365 ದಿವಸ ಈ ಸರೋವರದಲ್ಲಿ ನೀರಿರುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸರೋವರ. ಈ ಸರೋವರಕ್ಕೆ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಭಗವತಿ ಆ ಭಗವತಿಯ ಸಾನ್ನಿಧ್ಯದಿಂದ ಇಲ್ಲಿಗೆ ಬಂದು ಇಲ್ಲಿ ಅಭಿಷೇಕವನ್ನು ಆಚರಿಸ್ಕೋತಾಳಂತೆ. ಪ್ರತಿನಿತ್ಯ ಸಂಕಲ್ಪ ಮಾತ್ರ, ಆದರೆ ವರ್ಷಕ್ಕೊಂದಾವರ್ತಿ ಇಲ್ಲಿ ಬಂದು ಸ್ನಾನವನ್ನು ಆಚರಿಸ್ತಕ್ಕಂಥದ್ದು ಭಗವತಿಯ ಕಾಯಕ. ಅಂತಹ ಭಗವತಿಯ ವಿಶೇಷವಾಗಿರ್ತಕ್ಕಂಥ ದರ್ಶನಕ್ಕೆ ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಾವೆಲ್ಲರೂ ಬಂದಿದ್ದೇವೆ. ಯಾರೆಲ್ಲ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಜಾತವೇದ ಸೇಂ ಸರ್ವಾಮ ಸೋಮರಾತೀತೋ ನಿದಹಾದಿ ವೇದಾಹ ಸನಪರ್ಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಅಂಬಾ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಮಹಾಲಕ್ಷ್ಮಿ 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 ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿ ಸ್ವರೂಪಿಣ್ಯಾದಂಥ ಭಗವತಿ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಜಯದುರ್ಗೇಂ ಜಯದುರ್ಗೇಂ ಜಯದುರ್ಗೆ. ಆನಂದ್ ಗುರುಜಿಯವರು ದೇವಸ್ಥಾನಕ್ಕೆ ಬಂದಿದ್ದು ಕರ್ನಾಟಕದಲ್ಲೆಲ್ಲ ಭಕ್ತಾದಿಗಳಿಗೂ ಅದು ದೇವಸ್ಥಾನ ಬಗ್ಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಇದು ಹೇಳ್ತಾ ಇದೆ. ದೇವಸ್ಥಾನ ಬಗ್ಗೆ, ಈ ದೇವಸ್ಥಾನ ಅಂದರೆ ಒಂದು 5,000 ವರ್ಷ ಹಿಂದೆ ಪರಶುರಾಮ ಪ್ರತಿಷ್ಠಾಪನೆ ಮಾಡಿದ್ದು. ಒಂದು ಪೂಜಾ ವಿಧಾನ ಏನಂದರೆ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಮೇಯ್ನಾಗಿ ಶತ್ರು ಸಂಹಾರ ಪೂಜೆ 9 ಗಂಟೆ ಮೇಲೆ ಎಲ್ಲ ಭಕ್ತಾದಿಗಳಿಗೂ ದರ್ಶನ ಇರುತ್ತೆ ದೇವಸ್ಥಾನದಲ್ಲಿ. ಅದೇ ಥರ ಇದು ವಡಗುಂದ ಶಿವಕ್ಷೇತ್ರ ಮತ್ತು ವಡಗುಂದ ತಡಾಗ, ಇಲ್ಲೇ ಶಿವಂದು ಸಾನ್ನಿಧ್ಯ ಇರೋದು ಜಾಗ ಇದು. ಇಲ್ಲಿ ದೇವಿನ ವರ್ಷಕ್ಕೊಂದ್ಸಲಿ ಇಲ್ಲೇ ಬಂದು ಸ್ನಾನ ಮಾಡಿಸೋದು. ಇಲ್ಲೇ ಅದು ಮಾರ್ಚ್ ಮಾಸದಲ್ಲಿ 9 ದಿನ ಜಾತ್ರೆ ನಡೆಯುತ್ತೆ ದೇವಸ್ಥಾನದಲ್ಲಿ. ಲಾಸ್ಟ್ ದಿನ ಇಲ್ಲೇ ಬಂದು ದೇವಿನ ಸ್ನಾನ ಮಾಡ್ತಾರೆ. ಇಲ್ಲಿ ಶಿವ ತ್ರಿಶೂಲದಲ್ಲಿ 3 ಬಾವಿ ಮಾಡಿದೆ. ಅದೇ ಮೇನ್ ವಡಗುಂದ ಶಿವಕ್ಷೇತ್ರ ಮತ್ತು ವಡಗುಂದ ತಡಾಗ. ವಡಗುಂದ ಕ್ಷೇತ್ರದ ಪರಮ ಪವಿತ್ರವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಸಾನ್ನಿಧ್ಯ. ಅತ್ತ ಭಗವತಿ ಇತ್ತ ಶಿವ, ಅತ್ತ ಭಗವತಿ ಇತ್ತ ಶಿವ ವಿಶೇಷವಾಗಿರ್ತಕ್ಕಂಥ ಶಿವಶಕ್ತಿಯರ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ವರ್ಷಕ್ಕೆ ಒಂದಾವರ್ತಿ ಭಗವತಿ ಇಲ್ಲಿ ಸ್ನಾನಕ್ಕೆ ಬರ್ತಾಳೆ. ಇಲ್ಲಿಗೆ ಸ್ನಾನಕ್ಕೆ ಬರಲಿಕ್ಕೋಸ್ಕರನೇ, ಆ ತಾಯಿಯ ಸ್ನಾನವನ್ನು ಆಚರಣೆ ಮಾಡಿಕೊಳ್ಳಿಕ್ಕೋಸ್ಕರನೇ ಅದ್ಭುತವಾದಂಥ ಒಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿಯನ್ನು ಸಾಂಬ ಸದಾಶಿವ ತನ್ನ ತ್ರಿಶೂಲದಿಂದ
ಕಲ್ಯಾಣಿನ ನಿರ್ಮಿಸಿದ್ದಾರೆ ಎಂಬತಕ್ಕಂತಹದ್ದಕ್ಕೆ ಇಲ್ಲಿ ಐತಿಹ್ಯ ಇದೆ, ಕುರುಹುಗಳಿದೆ. ಇಡೀ ಭಾಗದ ಈ ಸುತ್ತಮುತ್ತ ಭಾಗ ಎಲ್ಲಿ ನೋಡೋದು ಸಹಿತ, ಎಲ್ಲಿ ನೋಡೋದು ಸಹಿತ ನೀರು ಒಣಗಬಹುದು. ಅಂದರೆ ಕೆರೆ ಬಾವಿಗಳೆಲ್ಲವೂ ಸಹಿತ ಒಣಗಿ ಹೋಗ್ಬೋದು. ಆದರೆ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಸಾಂಬ ಸದಾಶಿವ ತನ್ನ ತ್ರಿಶೂಲದಿಂದ ಈ ಬಾವಿಯನ್ನು, ಆ ವಿಶೇಷವಾಗಿರ್ತಕ್ಕಂಥ ಸರೋವರವನ್ನು ಸೃಷ್ಟಿ ಮಾಡಿದ್ದಾನಲ್ಲ, ಆ ಸೃಷ್ಟಿಯಲ್ಲಿ ಮಾತ್ರ 1 ಇಂಚು ನೀರು ಕಡಿಮೆ ಆಗೋದಿಲ್ಲ. ಇದು ಈ ಭಾಗದ ಒಂದಷ್ಟು ವಿಶೇಷತೆ ಇದೆ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯ, ಸಾಂಬ ಸದಾಶಿವನ ಸಾನ್ನಿಧ್ಯ, ಗರ್ಭಾಲಯದಲ್ಲಿ ಪುಟ್ಟದಾದಂಥ ಮೂರ್ತಿ. ಆ ಮೂರ್ತಿಯ ಸುತ್ತ ಇರ್ತಕ್ಕಂತಹ ದೀಪಗಳನ್ನು ನೋಡಿದ್ರೆ, ದೀಪಗಳಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ ಆ ಕಣ್ಗಳಲ್ಲಿ ಆನಂದಪಟ್ಟು ನೋಡುವಂಥದ್ದಾದರೆ ಅದು ನೋಡೋದೇ ಒಂದು ಆನಂದ. ಅಂತಹ ವಿಶೇಷವಾಗಿರ್ತಕ್ಕಂಥ ತ್ರ್ಯಂಬಕೇಶ್ವರನ ಆರಾಧನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಅತ್ತ ಭಗವತಿ, ಇತ್ತ ಸಾಂಬ ಸದಾಶಿವ. ಭಗವತಿ ಅಲ್ಲಿಂದ ಇಲ್ಲಿಗೆ ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಸ್ನಾನವನ್ನು ಆಚರಣೆ ಮಾಡಿಕೊಳ್ತಕ್ಕಂಥದ್ದು. ಭಗವತಿಯ ಸ್ನಾನಕ್ಕೋಸ್ಕರನೇ ಸಿದ್ಧಿಪಡಿಸಿರ್ತಕ್ಕಂಥ ಅದ್ಭುತವಾದಂಥ ಕಲ್ಯಾಣಿ ನಿರ್ಮಿಸಿರ್ತಕ್ಕಂಥದ್ದು ಶಿವ. ಹಾಗಾಗಿ ಈ ಒಂದು ಶಿವ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯಲೋಕದಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಭಗವತಿಯ ಸಾನ್ನಿಧ್ಯಕ್ಕೆ ಬಂದು ಅತ್ತ ಭಗವತಿ ಇತ್ತ ಶಿವನ ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಜನ್ಮದಲ್ಲಿರ್ತಕ್ಕಂಥ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ಬೇಗ ದೂರ ಆಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಉಡೇಕಾವು ಭಗವತಿಯ ಸಾನ್ನಿಧ್ಯ, ಕೇರಳದಲ್ಲಿರ್ತಕ್ಕಂಥ ಈ ತಾಯಿಯ ಸಾನ್ನಿಧ್ಯ. ಈ ತಾಯಿಯ ಸಾನ್ನಿಧ್ಯ ಅಂದರೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವಳು. ಅದರಲ್ಲೂ ಶತ್ರು ಸಂಹಾರ ಪೂಜೆ ಅಂತ ಹೇಳ್ತಾರೆ. ಅಂದರೆ ಶತ್ರು ಸಂಹಾರ ಅಲ್ಲ, ಶತ್ರುಗಳಲ್ಲಿರ್ತಕ್ಕಂಥ ಶತ್ರುತ್ವ ಸಂಹಾರ ಅಷ್ಟೇ. ಅವರು ಒಳ್ಳೆಯವರಾಗಬೇಕು, ಆ ಬಾಂಧವ್ಯ ಗಟ್ಟಿ ಆಗಬೇಕು. ಅಂತಹ ಒಂದು ಧ್ಯೇಯದಿಂದ ಪೂಜೆ ಮಾಡ್ತಕ್ಕಂಥದ್ದು ಈ ಕುಟುಂಬ. ನನ್ನ ಪಕ್ಕದಲ್ಲಿರ್ತಕ್ಕಂಥವರು ಪ್ರಧಾನ ಅರ್ಚಕರು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 2 ಗಂಟೆಗೆ ಅವರ ಸೇವೆ ಪ್ರಾರಂಭ ಆಗುತ್ತೆ. ಬೆಳಗಿನ ಜಾವ 2 ಗಂಟೆಗೆ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಕಲ್ಯಾಣಿಗೆ ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯನ್ನು ಉಟ್ಕೊಂಡು ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ಕೂತಿರ್ತಕ್ಕಂತಹ ಭಗವತಿಯ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ತಾಯಿಯಲ್ಲಿ ಬೇಡಿಕೆಯನ್ನಿಡ್ತಾರೆ. ಇವತ್ತು ಬರ್ತಕ್ಕಂತಹ ಭಕ್ತರೆಲ್ಲರ ಕಷ್ಟಗಳು ದೂರ ಆಗಬೇಕಮ್ಮ, ನೀನು ಅನುಗ್ರಹಿಸಬೇಕಮ್ಮ ಅಂತ ತಾಯಿನ ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಆದ ನಂತರ 6 ರಿಂದ 8 ಗಂಟೆ ಒಳಗೆ ಯಾರೆಲ್ಲ ಭಕ್ತರು ಸರತಿ ಸಾಲಲ್ಲಿ ನಿಂತಿರ್ತಾರೋ ಅವರೆಲ್ಲರಿಗೂ ಭಗವತಿಯ ದರ್ಶನ ಆಗುತ್ತೆ. ಈಶ್ವರವರ ಸೇವೆ ಇವತ್ತು ನಿನ್ನೆದಲ್ಲ, ಇವರ ವಂಶ ಪಾರಂಪರಿಕವಾಗಿ ಬರ್ತಿರ್ತಕ್ಕಂಥದ್ದು. ಇವರ ತಾತ, ಮುತ್ತಾತ, ತಂದೆ ಆದ ನಂತರ ಇವರಾದ್ಮೇಲೆ ಇನ್ನು ನೆಕ್ಸ್ಟು ಮುರಳಿಯವರು. ಹೀಗೆ ಇವರ ವಂಶ ಪಾರಂಪರಿಕವಾಗಿ ಬರ್ತಿರ್ತಕ್ಕಂಥ ಈ ಸೇವೆ, ಇದು ನೋಡಲಿಕ್ಕೂ ಆನಂದ. ನಾನು ಸಹಿತ ಇಲ್ಲಿ ಬಂದದ್ದು ನನಗೂ ಮಹದಾನಂದ. ಎಲ್ಲರಿಗೂ ಅನುಕೂಲ ಆಗಲಿ ಅಂತ, ಎಲ್ಲರಿಗೂ ಅನುಗ್ರಹಿಸ್ತೀನಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡಿದ್ದೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಆದ ನಂತರ ದಕ್ಷಿಣ ಗಡ್ಡ ಅಂತ ಹೇಳ್ತಾರೆ. ದಕ್ಷಿಣ ಗಡ್ಡ ಅಂತಲೂ ಹೌದು, ಒಡೆಪೋ ಅಂತಲೂ ಹೌದು. ಒಡೆಪೋ ಅಂತಕ್ಕಂತಹದ್ದು ದಕ್ಷಿಣ ಗಡ್ಡ ಅಂತಕ್ಕಂಥದ್ದು ಅಂದರೆ ದಕ್ಷ ಮಹಾರಾಜನಿಗೆ ಯಾವಾಗ ವಿಶೇಷವಾಗಿರ್ತಕ್ಕಂತಹ ಈ ಅನುಷ್ಠಾನಗಳು ನಡೀತೋ, ಅನುಷ್ಠಾನ ಆದ ನಂತರ ದಕ್ಷ ಯಜ್ಞ ನಡೆಸುವಾಗ ವೀರಭದ್ರ ದಕ್ಷಿಣ ಗಡ್ಡವನ್ನು ತೆಗೆದು ಈ ಅರಣ್ಯದಲ್ಲಿ ಎಸೆದಂತೆ. ಅದಕ್ಕಾಗಿ
ಈ ಒಡೆಪೂ ಎಂಬತಕ್ಕಂತಹ ಈ ಬಿದಿರಿನ ಒಂದು ಹೂ, ಬಿದಿರಿನ ಹೂ ಅಥವಾ ಬಿದಿರಿನ ಈ ಗಡ್ಡ ಅಂತ ಹೇಳ್ತಾರೆ. ಇದು ವಾಸ್ತುವನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾರ ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಕಲಹ ಇದೆಯೋ, ಯಾರ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಹೊತ್ತಿರ್ತಾರೋ ಅಂತಹ ಕುಟುಂಬಗಳಿಗೆ ಇದು ರಕ್ಷಣೆಯಾಗಿ ನಿಂತುಕೊಳ್ಳುತ್ತೆ ಎಂಬತಕ್ಕಂಥದ್ದು ಐತಿಹ್ಯ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಪ್ರತಿಯೊಬ್ಬರು ಸಹಿತ ಭಗವಂತನ ದರ್ಶನ ಮಾಡಿ ಸುಂದರವಾದಂತಹ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಕೃತಿಯ ರಮಣೀಯವಾಗಿರ್ತಕ್ಕಂಥ ಸುಂದರ ಪ್ರದೇಶ. ಒಂದಷ್ಟು ಕಾಲ ಜೋರು ಮಳೆ, ಒಂದಷ್ಟು ಕಾಲ ಮಳೆಯೇ ಇರಲ್ಲ, ಬಹಳಷ್ಟು ಬಿಸಿ, ಆದರೆ ತುಂಬಿ ಹರಿತಿರ್ತಕ್ಕಂತಹ ಸರೋವರ. ಇದೆಲ್ಲದರ ಮಧ್ಯದಲ್ಲಿರ್ತಕ್ಕಂತಹ ಸಾಂಬ ಸದಾಶಿವ, ಉದ್ಭವ ಮೂರ್ತಿಯಾಗಿರ್ತಕ್ಕಂಥ ಸಾಂಬ ಸದಾಶಿವ, ಜೊತೆಗೆ ಸದಾಕಾಲ 2 ಆನೆಗಳು ಇಲ್ಲಿ ಸೇವೆ ಮಾಡ್ತಕ್ಕಂತಹ ಆ ಪ್ರಕೃತಿಯ ಸೊಬಗು. ಇದೆಲ್ಲದರ ಮಧ್ಯದಲ್ಲಿ ಒಡೆಪೂ ಅಂದರೆ ಈ ವಿಶೇಷವಾಗಿರ್ತಕ್ಕಂಥ ಬಿದಿರಿನ ಹೂ. ಈ ಬಿದಿರಿನ ಹೂವನ್ನು ಮನೆಯ ವಾಸ್ತುಗೃಹಕ್ಕೆ ಕಟ್ಟಿದಾಗ ಬರ್ತಕ್ಕಂಥ ದೋಷಗಳು ದೂರ ಮಾಡುತ್ತೆ. ಯಾರೊಬ್ಬರ ಕುಟುಂಬದಲ್ಲಿ ಬರ್ತಕ್ಕಂತಹ ದಾಂಪತ್ಯದ ಕಲಹಗಳಿದೆಯಲ್ಲ, ಆ ಕಲಹಗಳಾಗಲಿ, ಭಿನ್ನಾಭಿಪ್ರಾಯ ಆಗಿರಲಿ, ಯಾವುದೇ ಸಮಸ್ಯೆ ಆದರೂ ಆ ದಂಪತಿಗಳ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆಯನ್ನು ಕೊಡ್ತಕ್ಕಂತಹದ್ದು ಸಾಂಬ ಸದಾಶಿವ ಹಾಗೂ ದಕ್ಷ ಮಹಾರಾಜ ಕೊಡ್ತಾನೆ. ಅಂದರೆ ದಕ್ಷ ಮಹಾರಾಜನ ಗಡ್ಡ ಎಂಬತಕ್ಕಂಥದ್ದು ಒಂದು ಕಡೆ, ಒಡೆಪೂ ಎಂಬತಕ್ಕಂಥದ್ದು ಮತ್ತೊಂದು ಕಡೆ, ಬಿದಿರಿನ ಹೂ ಎಂಬತಕ್ಕಂಥದ್ದು ಅದು ಇನ್ನೊಂದು ಕಡೆ. ಏನೇ ಆದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಭಗವಂತನ ಪ್ರಾರ್ಥನೆ ಆದ ನಂತರ ಇದನ್ನು ಕೊಂಡೊಯ್ತಾರೆ, ಅಂದರೆ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಓಂ ಅಗೋರೇಭ್ಯೋ ದಗೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಾಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರ ರಮಣೀಯವಾಗಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸರೋವರ, ಈ ಒಂದು ಸರೋವರ ವಾವಲಿ ನದಿ. ಈ ವಾವಲಿ ನದಿಯ ಅದ್ಭುತವಾಗಿರ್ತಕ್ಕಂಥ ದರ್ಶನವನ್ನು ತಾವು ಮಾಡ್ತಿದ್ದೀರಿ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಈ ಪ್ರಕೃತಿಯ ಮಡಿಲಲ್ಲಿ, ಈ ಸುಂದರವಾದಂತಹ ತಾಣದಲ್ಲಿ ವಾವಲಿ ನದಿಯ ಈ ಅದ್ಭುತವಾದಂತಹ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳೋದು ಎಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಹರ ನಮಃ ಪಾರ್ವತೀಪದೇ, ಹರ ಹರ ಮಹಾದೇವ. ವೈಶಾಖ ಮಾಸದ ಜಾತ್ರಾ ಮಹೋತ್ಸವ. ಕೊಟ್ಟಿಯೂರು ಜಾತ್ರಾ ಮಹೋತ್ಸವಕ್ಕೆ ಸಾಕಷ್ಟು ಜನ ಭಕ್ತ ಸಾಗರ. ಅಷ್ಟು ಜನ ಭಕ್ತ ಸಾಗರದ ಮಧ್ಯದಲ್ಲಿ ನಡೆದು ಹೋಗೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಸಾನ್ನಿಧ್ಯಕ್ಕೆ ಅಷ್ಟು ಜನ ಸೇರ್ತಾರೆ ಅಂದರೆ ಆ ಸಾನ್ನಿಧ್ಯಕ್ಕೆ ಬರುವ ಜನರಲ್ಲಿ ಸಾಕಷ್ಟು ಜನ ಪುಣ್ಯಾತ್ಮರಿರ್ತಾರೆ, ಸಾಧು ಸಂತರಿರ್ತಾರೆ, ಸಾಧಕರಿರ್ತಾರೆ, ಎಷ್ಟೋ ತಪಸ್ಸುಗಳನ್ನು ಮಾಡುವಂಥವ್ರಿರ್ತಾರೆ, ಆಧ್ಯಾತ್ಮಿಕ ಚಿಂತಕರಿರ್ತಾರೆ. ಆದರೆ ಈ ಪ್ರಕೃತಿಯ ಮಡಿಲಲ್ಲಿ ಆ ಸಾಗುವಾಗ ಆ ಸಿಗುವ ಆನಂದವೇ ಬೇರೆ. ಏನೇ ಆದರೂ ಒಂದು ಕಡೆ ಜೋರಂತ ಬರುವಂಥ ಮಳೆ, ಆ ಮಳೆಯ ಮಧ್ಯದಲ್ಲೇ ಕಾಡಲ್ಲಿ ಒಂದಷ್ಟು ದೂರ ಪರಿಕ್ರಮಣ, ಅದರ ಮಧ್ಯದಲ್ಲಿ ಒಂದಷ್ಟು ದೂರ ನಡೆದಾಗ ಸಿಗುವ ಆನಂದವೇ ಬೇರೆ. ಒಂದಷ್ಟು ಕೆಸರು ಗದ್ದೆ ಥರ ಆಗುತ್ತೆ. ಯಾಕೆಂದರೆ ಬರೋ ಭಕ್ತರು ಒಬ್ಬಿಬ್ಬರಲ್ವಲ್ಲ, ಲಕ್ಷಾಂತರ ಜನ ದರ್ಶನ. ಆದರೆ ಒಂದು ಅದೃಷ್ಟ ಏನಂದರೆ ಸ್ವಾಮಿ ಇರುವ ಸಾನ್ನಿಧ್ಯ ಮಧ್ಯಭಾಗ, ಆ ಸ್ವಾಮಿಯ ಸಾನ್ನಿಧ್ಯಕ್ಕೆ ಅಲ್ಲಿಗೆ ಹೋಗಿ ಸೇರಲಿಕ್ಕೆ ಸಾಕಷ್ಟು ಕಡೆಯಿಂದ ಮಾರ್ಗ. ಹಾಗಾಗಿ ನಾವು ನಡೆದು ಹೋದದ್ದು ದೇವಸ್ಥಾನದ ಹಿಂಬದಿಯಿಂದ ಅಂತ ಹೇಳ್ಬೋದು. ಅಂದರೆ ಆ ಹಿಂಭಾಗದಲ್ಲಿದ್ದಂತಹ ಪಾರ್ಕಿಂಗ್ ಇರುತ್ತಲ್ಲ, ಪ್ರತಿಯೊಂದು ಕಡೆಗೂ ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳು. ಆ ವ್ಯವಸ್ಥೆಗಳ ಮಧ್ಯದಲ್ಲಿ ಒಂದು ಸಣ್ಣ ಜಾಗ, ಅದೃಷ್ಟ. ಅಲ್ಲಿ ಒಬ್ಬರು ಪುಣ್ಯಾತ್ಮರು ಹೇಳಿದ್ರು ಈ ಮಾರ್ಗದಲ್ಲಿ ನಡೀರಿ ಅಂತ. ಸ್ವಲ್ಪ ದೂರ ನಡೆದಾಗ ಗೊತ್ತಾಗಿದ್ದು ಇದಕ್ಕೆ ಮತ್ತೊಂದು ಮಾರ್ಗ ಇದೆ, ಆ ಮಾರ್ಗದಿಂದಲೂ ಸಾಕಷ್ಟು ಜನ ಭಕ್ತರು ಸರತಿ ಸಾಲಲ್ಲಿದ್ದಾರೆ ಅಂತ. ಅವರೆಲ್ಲರ ಮಧ್ಯದಲ್ಲಿ ಹರ ಹರ ಮಹಾದೇವ, ಹರ ಹರ್ ಮಹಾದೇವ, ಹರ ಹರ್ ಮಹಾದೇವ ಅಂಥೇಳಿ ಆ ರಾಮದೇವರನ್ನ ಮತ್ತು ಸಾಂಬ ಸದಾಶಿವನ್ನ ದೇವರನ್ನು, ಆ ದೇವರ ನಾಡಿನಲ್ಲಿ ಧ್ವನಿ ಏರು ಧ್ವನಿಯಲ್ಲಿ ಮಾತಾಡಿದಾಗ ಎಲ್ಲರೂ ಜೈಕಾರವನ್ನು ಹೇಳಿದ್ದನ್ನು ನೋಡಿ ಸಂತೋಷ ಪಡ್ಬೋದು. ನೋಡಿ, ಇವರೆಲ್ಲ ಸರತಿ ಸಾಲಲ್ಲಿ ನಿಂತಿದ್ದಾರಲ್ಲ, ಇವರೆಲ್ಲ ನಿಂತಿರೋದು ಬೆಳಿಗ್ಗೆ 9:30, 10 ಗಂಟೆ, 11 ಗಂಟೆಗೆ ಬಂದು ನಿಂತಂಥವ್ರು. ಆದರೆ ನಮ್ಮ ವೆಹಿಕಲ್ ಪಾರ್ಕಿಂಗ್ ಆದ ಸ್ಥಳದಿಂದ ನಾವು ಹಿಂದೆಯಿಂದ ನಡೆದ್ವಲ್ಲ, ಅದೃಷ್ಟ ಮುಂದೆ ನಡೆದು ಬಿಟ್ವಿ. ಅದಾದಮೇಲೆ ಆ ಸರತಿ ಸಾಲಲ್ಲಿದ್ದವ್ರನ್ನ ನಾನು ಕೇಳಿದೆ, ಎಷ್ಟೊತ್ತಿಗೆ ಬಂದ್ರಿ ನೀವು ಪ್ರಯಾಣಕ್ಕೆ ಅಂತ. ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿ ನಿಮ್ಮ ಪ್ರಯಾಣದ ಪ್ರಾರಂಭ ಅಂತ. ಸುಮಾರು ದೂರ ನಡೆದು ಬಂದಿದ್ದೀವಿ, ಸರತಿ ಸಾಲಲ್ಲೇ ಇದ್ದೀವಿ, ನಮಗೆ ಒಳಗೆ ಬರಲಿಕ್ಕೂ ಕಷ್ಟ, ಹೀಗಿದೆ, ಸಾಕಷ್ಟು ಜನ ಸಾಗರ ಇವತ್ತಿನ ದಿವಸ ಇದೆ ಅಂತ. ಅದರಲ್ಲೂ ಬಹಳ ಮುಖ್ಯವಾಗಿ ಅದೃಷ್ಟ ಅಂದರೆ ನಮ್ಮ ಕರ್ನಾಟಕದ ಜನತೆನೇ ಜಾಸ್ತಿ. ಈ ಬಾರಿ ಪ್ರತಿಯೊಂದು ಸಹಿತ ವಿಚಾರಗಳನ್ನು, ಅಂದರೆ ಅಲ್ಲಿನ ಪೂಜಾ ಕೈಂಕರ್ಯಗಳನ್ನು, ಪೂಜಾ ವ್ಯವಸ್ಥೆಗಳನ್ನು, ಅದರಲ್ಲೂ 2 ಗಜಪಡೆ ಇದೆಯಲ್ಲ, ಅಬ್ಬಬ್ಬ, ಆ ಬೃಹತ್ ಮಟ್ಟದ ಆನೆಗಳೆರಡು, ಮದ ತುಂಬಿರೋ ಆನೆ ಇದ್ದ ಹಾಗಿದೆ ಅದು. ಅಂತಹ ಚೆನ್ನಾಗಿರ್ತಕ್ಕಂಥ ಆನೆಗಳು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಅನುಷ್ಠಾನದಲ್ಲಿ ಈ ಒಂದು ದೇವಾಲಯದ ಪ್ರಾಕಾರ ಮಂಟಪದಲ್ಲಿ ಪ್ರತಿನಿತ್ಯ ಬಲಿಪೂಜೆಗೆ ಬರುತ್ತೆ.
ಆ ಬಲಿಪೂಜೆ ಆದ ನಂತರ ಪುನಃ ತನ್ನ ಸ್ವಸ್ಥಾನಕ್ಕೆ ಹೊರಟ್ಬಿಡುತ್ತೆ. ಅಂದರೆ ಅಲ್ಲೇ ಪಕ್ಕದಲ್ಲೇ ಆನೆಗಳನ್ನು ಕಟ್ಟು ಹಾಕಿರ್ತಾರೆ. ಆದರೆ ಭಕ್ತರು ಮಾತ್ರ ಹಬ್ಬಬ್ಬ, ಭಕ್ತ ಸಾಗರೋಪಾದಿಯಲ್ಲೇ ಹರಿದು ಬಂದಿದೆ. ಎಲ್ಲರೂ ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆ ಆ ಸಾಂಬ ಸದಾಶಿವನ. ಕೊಟ್ಟಿಯೂರು ಜಾತ್ರಾ ಮಹೋತ್ಸವ ವೈಶಾಖ ಮಾಸದ ಉತ್ಸವ. ಅಲ್ಲಿನ ಪದ್ಧತಿ ಪ್ರಕಾರ ಈ ಒಂದು ಅನುಷ್ಠಾನಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ನೀರಲ್ಲಿ ನಡೆಯುವಾಗಲೇ ಒಂದು ಆನಂದ, ಜೊತೆಗೆ ಸ್ವಚ್ಛಂದವಾದಂತಹ ಪ್ರಕೃತಿಯ ಮಡಿಲು. ಆ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಈ ಒಂದು ಆಲಯಕ್ಕೆ ದರ್ಶನ ಮಾಡಲಿಕ್ಕೆ ಬಂದಂತಹ ಭಕ್ತ ಸಾಗರ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ಇದು ಶಿವ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಅದ್ಭುತವಾದಂತಹ ಈ ಒಂದು ಕಾಯಕಲ್ಪ ಸಾಂಬ ಸದಾಶಿವನ ಅನುಗ್ರಹ ಪಡೀಲಿಕ್ಕಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ. ಇಲ್ಲಿ ಗುಡಿ ಗೋಪುರಗಳಿಲ್ಲ ಅಥವಾ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಇಲ್ಲ. ವರ್ಷದಲ್ಲಿ ಒಂದಿಷ್ಟು ದಿನ ಮಾತ್ರ, ಬರೀ 28 ದಿನ ಮಾತ್ರ ದರ್ಶನ ಕೊಡ್ತಕ್ಕಂಥ ಈ ಒಂದು ಶಿವ ಸಾನ್ನಿಧ್ಯ. ಇಲ್ಲಿ ಉದ್ಭವ ಮೂರ್ತಿ ಆಗಿದ್ದರಿಂದ ಇಲ್ಲಿ ನಡೀತಕ್ಕಂಥ ಪೂಜೆಗಳು ಅನುಷ್ಠಾನಗಳೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಕಾಯಕಲ್ಪ ಮಹತ್ತರವಾಗಿರ್ತಕ್ಕಂಥದ್ದು ಸಾಂಬ ಸದಾಶಿವ ಅನುಗ್ರಹ ಪಡೀಲಿಕ್ಕಾಗಿ ರಾಜ್ಯದ ಸಾಕಷ್ಟು ಜನ ಭಕ್ತರಿಲ್ಲಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಭಕ್ತ ಸಾಗರ ಇದ್ದಾರೆ. ಹರ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಇಕ್ಕರೆ ಕೊಟ್ಟಿಯೂರು ಅಕ್ಕರೆ ಕೊಟ್ಟಿಯೂರು ಅಂತಿದೆ. ಅಂದರೆ ದೇವಾಲಯ ವರ್ಷದಲ್ಲಿ 27 ದಿವಸ ದರ್ಶನ ಕೊಡ್ತಕ್ಕಂಥದ್ದು ಒಂದು ಭಾಗ. ವರ್ಷದ 365 ದಿವಸದಲ್ಲಿ ಆ 27 ದಿವಸ ಬಿಟ್ಟು ಇನ್ನೆಲ್ಲ ಉಳಿದಂಥ ದಿನಗಳ ದರ್ಶನ ಕೊಡೋದು ಇನ್ನೊಂದು ಭಾಗ. ಏನೇ ಆದರೂ ಒಂದು ರಸ್ತೆ ಮಾತ್ರನೇ ಮಧ್ಯ ಅಡ್ಡ. ಆ ರಸ್ತೆಯ ಆ ಭಾಗದಲ್ಲಿ ಒಂದೂರು, ಈ ಭಾಗದಲ್ಲಿ ಒಂದೂರು, ಅದರ ಮಧ್ಯದಲ್ಲಿ ಈ ಕುಟೀರ ಬರೀ 27 ದಿನಗಳಿಗೆ ಮಾತ್ರ. ನೀವು ಮುಂದೆ ನೋಡ್ತಿರ್ತಕ್ಕಂಥ ಚಿಕ್ಕ ಕುಟೀರ ಇದೆಯಲ್ಲ, ಅದು ದೇವರಿರುವ ಸಾನ್ನಿಧ್ಯ. ಇನ್ನು ಅದರ ಹಿಂಭಾಗದಲ್ಲಿದೆಯಲ್ಲ, ಅದು ಅನ್ನಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯ ಕೊಡುವಂಥ ಸಾನ್ನಿಧ್ಯ. ನೋಡ್ತಾ ಇದ್ದ ಹಾಗೆ ಜೋರು ಅಂತ ಮಳೆ ಶುರುವಾಯಿತು. ಮಳೆ ಇರೋದ್ರಿಂದ ಎಲ್ಲರೂ ಕೊಡೆಗಳನ್ನು ಹಿಡಿದು ನಡೀತಾ ಇದ್ದಾರೆ. ಕೊಡೆ ಇಲ್ಲದವರು ಭಗವಂತನ ಸಾನ್ನಿಧ್ಯ ಈ ಪ್ರಕೃತಿಯ ಮಡಿಲು ಅಂತ ಹಾಗೆಯೇ ನಡೀತಾರೆ. ಹಾಗೆ ನಾವು ಸಹಿತ ನಮ್ಮ ಕಾಲಗಳಿಗೆ ಹಾಗೇ ಬುದ್ಧಿಯನ್ನು ಕೊಟ್ಟು ನಾವು ಬರಿಗಾಲಲ್ಲೇ ನಡೆದ್ವಿ. ಬರಿಗಾಲು, ಮಳೆ, ಜೊತೆಗೆ ಆ ನೀರಿನಲ್ಲಿ ಪ್ರಯಾಣ ನಿಜಕ್ಕೂ ಆನಂದ ಅದು. ಏಕೆಂದರೆ ಎಲ್ಲ ಪ್ರಾಂತ್ಯಗಳಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತೆ, ಒಂದೊಂದು ವಿಶೇಷತೆ ಇರುತ್ತೆ. ಆದರೆ ಇದು ದೈವ ಸಾನ್ನಿಧ್ಯ ಇರುವಂಥ ಸ್ಥಳ ಅಲ್ವಾ. ಈ ಸಾನ್ನಿಧ್ಯಕ್ಕೆ ಪ್ರಕೃತಿ ಮಾತೆ ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳಲ್ಲಿದೆ. ಪಂಚಭೂತಗಳಲ್ಲಿ ಇದೆಲ್ಲವೂ ಸಹಿತ ವಿಶೇಷವೇ. ಅದರಲ್ಲೂ ಪಂಚಭೂತಗಳ ಒಡೆಯ ಸಾಂಬ ಸದಾಶಿವ ಅಲ್ವಾ. ದಕ್ಷ ಪ್ರಜಾಪತಿ ಯಜ್ಞ ನಡೆಸಿದಂಥ ಸ್ಥಳ ಇದು. ದಕ್ಷ ಪ್ರಜಾಪತಿ ಯಜ್ಞ ನಡೆಸಿದಂಥ ಸ್ಥಳ. ಈಗ ತಾವು ನೋಡ್ತಿರ್ತಕ್ಕಂಥ ಈ ಕಲ್ಲುಗಳು, ಆ ನೀರಿನಲ್ಲಿರ್ತಕ್ಕಂಥ ಕಲ್ಲುಗಳು, ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಉಜ್ಜಿದ್ರೆ ಅದರಲ್ಲಿ ತಾನೇ ಗಂಧ ಬರುತ್ತೆ. ಅಂತಹ ಗಂಧವನ್ನು ಅಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಗಂಧವನ್ನು ಹಣೆಗೆ ಹಚ್ತಾರೆ. ಹಚ್ಚಿ ಪ್ರದಕ್ಷಿಣೆ ಮಾಡ್ತಾರೆ. ಕೆಲವರು 3 ಪ್ರದಕ್ಷಿಣೆ ಮಾಡ್ತಾರೆ, ಕೆಲವರು 9 ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಆದಮೇಲೆ ಸರ್ತಿ ಸಾಲಲ್ಲಿ ನಿಂತು ಸ್ವಾಮಿಯನ್ನು ದರ್ಶನ ಮಾಡ್ತಾರೆ. ಆದರೆ ಸ್ವಾಮಿಯ ಮೂಲ ಸಾನ್ನಿಧ್ಯ ದರ್ಶನ ಆಗುತ್ತಾ? ಸಾಧ್ಯವೇ ಇಲ್ಲ. ಯಾರಿಗೂ ಮೂಲ ಸಾನ್ನಿಧ್ಯದ ದರ್ಶನ ಅಲ್ಲ. ಸ್ವಾಮಿಯ ಶಿರದ ಮೇಲೆ ಯಥೇಚ್ಛವಾದಂಥ ರೀತಿ ತುಳಸಿಯನ್ನು ಪತ್ರೆಗಳನ್ನು ಇಟ್ಟಿದ್ದರೆ ಆ ಪತ್ರೆಗಳು ತುಳಸಿ ಇದ್ದಂಥ ಸ್ಥಳವೇ ಸ್ವಾಮಿ ಇದ್ದಾನೆ ಅಂತ ನಾವು ತಿಳ್ಕೊಳ್ಳುವಂಗಿದೆ. ಅಥವಾ ಸ್ವಾಮಿಯ ಮುಖವಾಡವನ್ನು, ಪಂಚಲೋಹದ ಮುಖವಾಡವನ್ನು ಅಲ್ಲಿಟ್ಟರು, ಶಿವಲಿಂಗದ ಆ ಶಿವನ ಸಾನ್ನಿಧ್ಯದಲ್ಲಿಟ್ಟಾಗ ಅದು ಶಿವ ಸಾನ್ನಿಧ್ಯ ಅಂತ ನಾವು ತಿಳ್ಕೊಳ್ಬೋದಾಗತ್ತೆ. ಇನ್ನು ಅದು ಒಂದು ಕಡೆ ಆದಮೇಲೆ ಇನ್ನೊಂದು ದೇವಿಯ ಕಲ್ಲು ಅಂತಿದೆ. ಇನ್ನು ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಂದು ಸ್ವಾಮಿಯ ಕೀರ್ತನೆಗಳನ್ನು, ಸ್ವಾಮಿಯ ಸೇವೆಯನ್ನು, ಅಲ್ಲಿನ ಒಂದು ಪದವನ್ನು ತಿಳಿಸುವಂಥ ಕ್ರಮ. ಭಗವಂತನ ಸಾನ್ನಿಧ್ಯದಲ್ಲಿ ಸಾಕಷ್ಟು ಸೇವೆಗಳಿದೆ. ಹಾಗೆ ಇದು ಒಂದು ತರಹ ಅದ್ಭುತವಾದಂಥ ಸೇವೆ. ಈ ಪ್ರಕಾರವಾಗಿರ್ತಕ್ಕಂಥ ಸೇವೆ ಇಲ್ಲಿ ಈ ಒಂದು ಸಾನ್ನಿಧ್ಯದಲ್ಲಿ, ಶಿವ ಸಾನ್ನಿಧ್ಯದಲ್ಲಿ, ಈ ಸುಂದರವಾದಂತಹ ಪ್ರಕೃತಿ ಮಡಿಲಲ್ಲಿ ಅದ್ಭುತವಾದಂಥ ಸೇವೆ ನಡೀತಾ ಇದೆ. ಇಂತಹ ಸೇವೆಯನ್ನು ನೋಡೋದೇ ಒಂದು ಆನಂದ. ಏನೇ ಆದರೂ ಈ ಸುಂದರವಾದಂತಹ ರಮಣೀಯವಾಗಿರ್ತಕ್ಕಂತಹ ಪ್ರಕೃತಿಯ ಮಡಿಲಲ್ಲಿ ಸಾಂಬ ಸದಾಶಿವ ಜೊತೆಗೆ ತಾಯಿ ದುರ್ಗೆ, ವಿಶೇಷವಾಗಿ ಪಾರ್ವತಿಯ ಒಂದು ವಿಶೇಷವಾದಂಥ ವಾಸಸ್ಥಾನ. ಎಷ್ಟೇ ಆದರೂ ಪ್ರಕೃತಿ, ಆ ಪ್ರಕೃತಿ ಮಡಿಲಲ್ಲಿ ಇಂತಹ ಅದ್ಭುತವಾದಂಥ ಸೇವೆಗಳನ್ನು ಸಹಿತ ನಾವು ನೋಡ್ಬೋದಿಲ್ಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಕೋದಂಡ ರಾಮ ಜಾನಕಿ ರಾಮ.
त्र्यंबकं यजामहे सुगन्धिं पुष्टिवर्धनं पूर्वार्गुन्दरां मृत्योन्मृक्षीयमामृतात् नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय ते नमो नमः। हर हर महादेव, हर हर महादेव, हर हर महादेव। ಹೀಗೆ ಸೇವೆಯನ್ನು, ಸೇವೆಯ ಜೊತೆಗೆ ಪ್ರದಕ್ಷಿಣೆಯನ್ನು ನಾವು, ನನ್ನ ಅರ್ಧಾಂಗಿ, ನಮ್ಮ ಶ್ರೀಮತಿಯವರು ಸಹಿತ, ಹಾಗೆ ನನ್ನೊಂದಿಗೆ ಬಂದಂತಹ ಒಂದಷ್ಟು ಜನ ಎಲ್ಲರೂ ಸೇರಿ ಭಗವಂತನ ದರ್ಶನಕ್ಕಾಗಿ ಹೊರಟದ್ದು. ಎಲ್ಲರೂ ಪ್ರದಕ್ಷಿಣೆ ಮಾಡಿದ್ವಿ. ಜೊತೆಗೆ ಆ ಮೂಲ ಸಾನ್ನಿಧ್ಯವನ್ನು ನೋಡುವಂತಹ ಆತುರತೆ, ಕಾತುರ ಎಲ್ಲರಿಗೂ ಇರುತ್ತೆ. ಹೇಗಿದ್ದಾನೆ ಶಿವ, ಎಲ್ಲಿದ್ದಾನೆ ಶಿವ, ಹೇಗಿದೆ ವಿಗ್ರಹ, ಅದು ಉತ್ಸವ ಮೂರ್ತಿಯ ಅಥವಾ ಸ್ವಾಮಿಯ ಮೂಲ ಸಾನ್ನಿಧ್ಯವ, ಮೂಲ ಸಾನ್ನಿಧ್ಯ ನಮಗೆ ದರ್ಶನ ಆಗುತ್ತಾ, ಈ ಪ್ರಕಾರವಾದಂತಹ ಕಾತುರತೆ ಎಲ್ಲರಿಗೂ ಮನೆ ಮಾಡಿರುತ್ತೆ. ಅಂತಹದರಲ್ಲಿ ಈ ನೀರಿನಲ್ಲಿ ನಡೀತಾ ಇದ್ದಾಗ ಅದರ ಮಧ್ಯದಲ್ಲಿ ನಮ್ಮ ಕರ್ನಾಟಕ ಜನತೆ ಕನ್ನಡವನ್ನು ಮಾತಾಡ್ತಾ ತಾವು ಬಂದಿದ್ದೀರಾ ಅನ್ನುವಾಗ ನಮಗೊಂದು ಆನಂದ. ಓ, ನಮ್ಮ ಕನ್ನಡಿಗರು ನಮ್ಮೋರಿದ್ದಾರೆ ಅಂತ. ಯಾಕೆಂದರೆ ನಮ್ಮೋರು ಎಲ್ಲಿದ್ದರೂ ಒಂದು ಆನಂದವೇ ಆನಂದ. ಅಂತಹ ಅವರ ಮಧ್ಯದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಲಿಕ್ಕೆ ಹೊರಟಾಗ ಸಿಕ್ಕಂಥ ಆನಂದ ಇದೆಯಲ್ಲ, ಸಾಕ್ಷಾತ್ ಸಾಂಬ ಸದಾಶಿವ ಶಿವನ ದರ್ಶನವೇ ಆನಂದವಾಯಿತು. ಅಂತಹ ಸಾನ್ನಿಧ್ಯದ ದರ್ಶನಕ್ಕೆ ಅಲ್ಲಿ ಹೊರಟದ್ದು. ಆದರೂ ಕೊಟ್ಟಿಯೂರಲ್ಲಿ 27 ದಿವಸದ ವೈಶಾಖ ಆ ಜಾತ್ರಾ ಮಹೋತ್ಸವ, ಒಂದು ಕಡೆ ದೇವಿಯ ಸಾನ್ನಿಧ್ಯ, ಒಂದು ಕಡೆ ವೀರಭದ್ರನ ಸಾನ್ನಿಧ್ಯ. ಆ ವೀರಭದ್ರನ ಪ್ರತಿಯಾಗಿ ಒಂದು ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷ. ಮಳೆ ಪ್ರಾರಂಭ, ಮಳೆಯಲ್ಲೇ ಎಲ್ಲವೂ. ಈಗ ತಾವು ನೋಡ್ತಿರ್ತಕ್ಕಂತಹ ಸಾನ್ನಿಧ್ಯವೇ ಅದು ಮೂಲ ಸಾನ್ನಿಧ್ಯ. ಆ ಮೂಲ ಸಾನ್ನಿಧ್ಯದಲ್ಲೇ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಎಲ್ಲರೂ ಸಹಿತ ಆ ದೀಪಕ್ಕೆ ನಮಸ್ಕಾರ ಮಾಡ್ತಾರೆ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ. ತುಳಸಿಯನ್ನು ಇಟ್ಟು ಅಲ್ಲಿ ಆರಾಧನೆ ಮಾಡ್ತಿರ್ತಕ್ಕಂಥದ್ದೇ ಮೂಲ ಸಾನ್ನಿಧ್ಯ. ತಾವೀಗ ನೋಡ್ತಿರ್ತಕ್ಕಂಥದ್ದು ಶಿವ ಸಾನ್ನಿಧ್ಯ. ಹರ ಹರ್ ಮಹಾದೇವ, ಹರ ಹರ್ ಮಹಾದೇವ, ಹರ ಹರ್ ಮಹಾದೇವ. ಈಗ ತಾವು ನೋಡ್ತಿರ್ತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಕೊಟ್ಟಿಯೂರಲ್ಲಿರ್ತಕ್ಕಂಥ ಸ್ವಯಂಭೂ ಲಿಂಗ. ಈ ಸ್ವಯಂಭೂ ಲಿಂಗ ಇಲ್ಲಿಗೆ ಸ್ಥಾಪನೆ ಆಗಬೇಕಾದ್ರೂ ಸಹಿತ ಇದರ ಪೂರ್ವ ಚರಿತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ದಕ್ಷ ಮಹಾರಾಜ. ದಕ್ಷನ ವಿಶೇಷವಾಗಿರ್ತಕ್ಕಂಥ ಕುವರಿ ಅಂದರೆ ದಕ್ಷನ ಮಗಳು ಶಿವನ ಒಲಿಸಿರ್ತಾಳೆ. ಶಿವನಿಗೋಸ್ಕರನೇ ತಪಸ್ಸು ಮಾಡಿ ಶಿವನೇ ಗಂಡ ಆಗಬೇಕು ಅಂತ ದಕ್ಷನ ಮಗಳು ಅಪೇಕ್ಷೆ ಇಡ್ತಾಳೆ. ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ, ಆದರೆ ಭಕ್ತಿಯಿಂದ ನಾನು ಗಂಡನೇ ಆಗಬೇಕು ಅಂತ ದಕ್ಷನ ಮಗಳು ಪ್ರಾರ್ಥನೆ ಮಾಡಿ ತಾನು ಮದುವೆ ಆಗ್ತಾಳೆ. ಅದಾದ ನಂತರ ದಕ್ಷ ಮಹಾರಾಜ ತಾನು ವಿಶೇಷವಾಗಿ ನಡೆಸ್ತಕ್ಕಂಥ ಒಂದು ಮಹಾಯಜ್ಞ ನಡೀತಿರುತ್ತೆ. ದಕ್ಷ ನಡೆಸ್ತಕ್ಕಂಥ ಮಹಾಯಜ್ಞಕ್ಕೆ ದಕ್ಷನ ಕುವರಿಯಾಗಿರ್ತಕ್ಕಂಥ ದಾಕ್ಷಾಯಿನಿ ಸಹಿತ ಬರಬೇಕು ಅಂತ ಅಪೇಕ್ಷೆ ಇರುತ್ತೆ. ಎಷ್ಟೇ ಆದರೂ ತಂದೆ ಮನೆಯಲ್ಲಿ ನಡೀತಕ್ಕಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ಮಗಳು ಬರಲಿಲ್ಲ ಅಂದರೆ ಆಗುತ್ತಾ? ಮಗಳು ಬರಲೇಬೇಕು. ದಕ್ಷ ನಡೆಸ್ತಕ್ಕಂಥ ಮಹಾಯಜ್ಞಕ್ಕೆ ದಾಕ್ಷಾಯಿನಿ ಸಹಿತ ಬರಬೇಕು ಎಂಬತಕ್ಕಂಥ ಆಸೆ. ಆದರೆ ದಾಕ್ಷಾಯಿನಿಗೆ ಆಹ್ವಾನ ಇಲ್ಲ. ಆದರೂ ತನ್ನ ಪತಿದೇವರನ್ನ ಕೇಳ್ಕೊಳ್ತಾಳೆ, ಸಾಂಬ ಸದಾಶಿವನ ಕೇಳ್ತಾಳೆ. ನನ್ನ ತವರಲ್ಲಿ ಒಂದು ಯಜ್ಞ ನಡೀತಿದೆ, ಆ ಯಜ್ಞಕ್ಕೆ ನಾನು ಹೋಗಬೇಕು ಅಂತ ಒಂದು ಆಸೆ ಇಡ್ತಾಳೆ. ಆದರೂ ಏನು ಹೇಳಿದ್ರು ಸಹಿತ ಶಿವ ಹೇಳಿದಂಥ ಮಾತನ್ನು ಒಪ್ಪೋದಿಲ್ಲ. ತನ್ನ ತವರಲ್ಲಿ ನಡೀತಿರ್ತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ, ತವರಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು ಅಂಥೇಳಿ ದಕ್ಷ ನಡೆಸುವಂಥ ಯಜ್ಞಕ್ಕೆ ದಾಕ್ಷಾಯಿನಿ ಮನೆಗೆ ಬರ್ತಾಳೆ. ರಾಜ್ಯಕ್ಕೆ ಬಂದರೂ ಸಹಿತ ಯಾರೊಬ್ಬರೂ ಸಹಿತ ಆಹ್ವಾನ ಮಾಡೋದಿಲ್ಲ. ಎಲ್ಲರೂ ಸಹಿತ ನೋಡ್ದಂಗೆ ಇರ್ತಾರೆ. ಆದರೆ ನಡೀತಕ್ಕಂಥ ಯಜ್ಞ ಮಾತ್ರ ಯಥೇಚ್ಛವಾಗಿ ನಡೀತಿರುತ್ತೆ. ಆ ಯಜ್ಞದಲ್ಲಿ ವಿಷ್ಣುದೇವರು ಮತ್ತು ಬ್ರಹ್ಮದೇವರು ಅವ್ರ ಪರಿವಾರ ಎಲ್ಲರೂ ಇರ್ತಾರೆ. ಆದರೆ ಯಜ್ಞದಲ್ಲಿ ಮುಖ್ಯವಾಗಿರಬೇಕಾಗಿರ್ತಕ್ಕಂಥ ಶಿವ ಮತ್ತು ದಾಕ್ಷಾಯಿನಿ ಇರೋದಿಲ್ಲ. ಏನೇ ಆದರೂ ಹರಿಹರ ಬ್ರಹ್ಮಾದಿಗಳಲ್ಲಿ ಯಾರಲ್ಲೂ ಭೇದವಿಲ್ಲ. ಯಾವುದೇ ಯಜ್ಞ ಯಾಗಾದಿಗಳು ನಡೆದರೂ ಸಹಿತ ಹವಿಸ್ಸನ್ನು ಅವರಿಗೇ ಕೊಡಬೇಕು. ಅಂಥದ್ರಲ್ಲಿ ಶಿವನಿಗೆ ಆಹ್ವಾನ ಇಲ್ಲದ್ರಿಂದ ದಾಕ್ಷಾಯಿನಿ ಬಂದದ್ರಿಂದ ದಕ್ಷ ತಿರುಗೂ ನೋಡೋದಿಲ್ಲ. ಇದು ಕಾಲಕ್ರಮೇಣ ಹೀಗೆ ನಡೆಯುತ್ತೆ. ನಡೆದ ಸ್ವಲ್ಪ ಹೊತ್ತಲ್ಲೇ ಮನಸ್ಸು ಬಹಳಷ್ಟು ನೊಂದುಕೊಂಡು ದಕ್ಷನ ಆ ಒಂದು ವರ್ತನೆಯನ್ನು ಕಂಡು ದಾಕ್ಷಾಯಿನಿ ಮನಸ್ಸನ್ನು ನೊಂದು ಇದೇ ಸಾನ್ನಿಧ್ಯದಲ್ಲಿ ಅಗ್ನಿಗೆ ಆಹುತಿ ಆಗ್ತಾಳೆ. ಯಜ್ಞಕುಂಡದಲ್ಲಿ ಹಾರಿದಂಥ ಕ್ಷಣ ಸಾಂಬ ಸದಾಶಿವನಿಗೆ ಗೊತ್ತಾಗುತ್ತೆ. ಅಗೋರೇಭ್ಯೋ ದಗೋರೇಭ್ಯೋ ಘೋರಘೋರತರೇಭ್ಯಾಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರಿಗೆ ಯಾವಾಗ ಗೊತ್ತಾಗುತ್ತೋ ಆಗ ವೀರಭದ್ರನಿಗೆ ಜನ್ಮ ತಾಳೋಂಗಾಗುತ್ತೆ.
ರುದ್ರ ನರ್ತನವನ್ನು ಮಾಡ್ತಾನೆ. ಆ ರುದ್ರ ಜಟೆಯನ್ನು ತೆಗೆದು ರುದ್ರ ನರ್ತನವನ್ನು ಮಾಡುವಾಗ ವೀರಭದ್ರ ಹುಟ್ಟುತ್ತಾನೆ. ಆ ವೀರಭದ್ರ ಈ ಒಂದು ದಕ್ಷ ಪ್ರಜಾಪತಿ ನಡೆಸ್ತಿರ್ತಕ್ಕಂಥ ಯಜ್ಞದ ಸಮೀಪಕ್ಕೆ ಬಂದು ದಕ್ಷನ ಆ ಗಡ್ಡವನ್ನು ಮೊದಲು ತುಂಡರಿಸ್ತಾನೆ. ಗಡ್ಡವನ್ನು ಮೊದಲು ತೆಗಿತಾನೆ. ಗಡ್ಡವನ್ನು ತೆಗೆದು ಈ ಅರಣ್ಯದಲ್ಲಿ ಹಾಕ್ತಾನೆ. ರುಂಡವನ್ನು ಮತ್ತೊಂದು ಕಡೆ ಹಾಕ್ತಾನೆ. ಅಲ್ಲಿಂದ ಶಿವ ಪುನಃ ಆ ತನ್ನಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿಯನ್ನು ದಾಕ್ಷಾಯಿನಿ ಯಾವಾಗ ಅಗ್ನಿಗೆ ಆಹುತಿ ಆಗ್ತಾಳೋ ಆ ಮೃತದೇಹವನ್ನು ಹೆಗಲ ಮೇಲೆ ಹಾಕ್ಕೊಂಡು ಆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪರಿಸರದಲ್ಲೇ ಹೀಗೆ ನಿಲ್ತಾನೆ. ನಿಂತಹ ಕ್ಷಣ, ಆ ಕ್ಷಣದಲ್ಲಿ ಬ್ರಹ್ಮದೇವರು ಮತ್ತು ವಿಷ್ಣುದೇವರು ಇಬ್ಬರೂ ಸಹಿತ ಶಿವನಿಗೆ ಸಮಾಧಾನ ಮಾಡ್ತಾರೆ. ಏನು ಸಮಾಧಾನ ಮಾಡಿದ್ರು, ಯಾವಾಗ ತನ್ನ ಮಡದಿ ಇರೋದಿಲ್ವೋ, ಸತೀದೇವಿ ಇರೋದಿಲ್ವೋ, ದಕ್ಷಿಣ ಅಂದರೆ ದಾಕ್ಷಾಯಿನಿ ಇಲ್ಲದಂಥ ಬದುಕು ನನಗೆ ಬಹಳಷ್ಟು ನೋವಿದೆ ಅಂತ ಹೇಳ್ಕೊತಿರ್ತಾನೆ. ಆಗ ವಿಷ್ಣುವಿನ ಸ್ವರೂಪಿಯಾಗಿ, ವಿಷ್ಣುವೇ ಸಾಕ್ಷಾತ್ ಮಹಾವಿಷ್ಣು, ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧಾ ನಿದೇಪದಂ ಸಮೂಢವಸ್ಯಮಾಗಂ ಸುರೇನ್, ಬ್ರಹ್ಮದೇವರು ಮತ್ತು ವಿಷ್ಣುದೇವರು ವಿಶೇಷವಾಗಿರ್ತಕ್ಕಂಥ ರೀತಿ ಸಾಂಬ ಸದಾಶಿವನ ಆಲಿಂಗನ ಮಾಡ್ತಾರೆ. ಭಕ್ತಿ ಪ್ರಧಾನವಾಗಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇದು ಅಂತ ಹೇಳ್ತಾರೆ. ಈ ಸಾನ್ನಿಧ್ಯದಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಆಗ್ತಾನೆ. ಈಗ ತಾವು ನೋಡ್ತಿರ್ತಕ್ಕಂತಹ ಈ ಕೊಟ್ಟೂರಲ್ಲಿರ್ತಕ್ಕಂಥ ವಿಶೇಷವಾಗಿ ಸಾಂಬ ಸದಾಶಿವ ಉದ್ಭವ ಮೂರ್ತಿ. ಆ ಉದ್ಭವ ಮೂರ್ತಿಗೆ ಅಂದಿನಿಂದ ಇಂದಿನವರೆಗೂ ನಿತ್ಯ ನಿರಂತರ ಸೇವೆಗಳು ನಡ್ಕೊಂಡು ಬಂದಿದೆ. ಇಂತಹ ಸೇವೆಗಳು ಮತ್ತು ಉದ್ಭವ ಮೂರ್ತಿಗೆ ನಡೀತಕ್ಕಂಥ ವರ್ಷದಲ್ಲಿ ಬರೀ 28 ದಿನ ಮಾತ್ರ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವ 28 ದಿನ ವಿಶೇಷವಾಗಿ ದಿನಕ್ಕೊಂದೊಂದು ವಿಶೇಷತೆಗಳು ನಡೆಯುತ್ತೆ. ಆ ವಿಶೇಷತೆಗಳು ಪೂಜಾನುಷ್ಠಾನ, ಜೋರಾಗಿ ಬರುವಂಥ ಮಳೆಯಲ್ಲೇ ನಡೆಯುವಂಥ ಸೇವೆ, ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಈ ಸೇವೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷತೆ ಇದೆ. ಈ ಪ್ರಕೃತಿಯೇ ಒಂದು ವಿಸ್ಮಯ. ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು, ದನಕರುಗಳು, ಈ ಒಂದು ಅಂಶಗಳಲ್ಲಿರ್ತಕ್ಕಂಥದ್ದು ಅಂದರೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇ ಬಹಳ ವಿಶೇಷ. ಹಾಗೆ ಸುತ್ತ ನೋಡಿದ್ರು ವನಸಿರಿ, ಆ ವನಸಿರಿಗಳು ನಾನಾ ಗಿಡಮೂಲಿಕೆಗಳ ಮಧ್ಯದಲ್ಲಿ ಸಾಂಬ ಸದಾಶಿವ ನೆಲೆಸಿದ್ದಾನೆ. ಈ ಪ್ರಕೃತಿಯ ಮಡಿಲಲ್ಲಿ ನಿಂತಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಭಗವಂತನ ಆಧೀನ. ಭಗವಂತ ಇಲ್ಲಿ ನಿಂತು ಈ ಸೃಷ್ಟಿಯನ್ನೇ ಆರಾಧನೆ ಮಾಡ್ತಿದ್ದಾನೆ, ಈ ಸೃಷ್ಟಿಯನ್ನು ಸಲಹುತ್ತಿದ್ದಾನೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರ, ಇದು ದಟ್ಟವಾದಂಥ ಅರಣ್ಯ. ಈ ಭಾಗದಲ್ಲಿದ್ದಂತಹ ಒಂದಷ್ಟು ಜನ ಬುಡಕಟ್ಟು ಜನಾಂಗ, ಇಲ್ಲಿ ಶಿವ ಇದ್ದಾನೆ, ಇಲ್ಲೊಂದು ಸಾನ್ನಿಧ್ಯ ಇದೆ ಎಂಬತಕ್ಕಂಥದ್ದು ಅರಿವಿಲ್ಲದಿರ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಉದ್ಭವ ಮೂರ್ತಿಯಾಗಿರ್ತಕ್ಕಂಥ ಸ್ವಾಮಿ. ಆದರೆ ಬುಡಕಟ್ಟು ಜನಾಂಗ ಜಿಂಕೆಯ ಬೇಟೆಗಾಗಿ ಈ ಪ್ರಾಂತ್ಯಕ್ಕೆ ಬರ್ತಕ್ಕಂತಹ ಆ ಬುಡಕಟ್ಟು ಜನಾಂಗ ತಮ್ಮಲ್ಲಿರ್ತಕ್ಕಂಥ ಬಿಲ್ಲು ಬಾಣಗಳನ್ನು, ಅದರಲ್ಲೂ ಬಾಣವನ್ನು ಚೂಪ್ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಕಲ್ಲುಗಳ ಮೇಲೆ ಆ ಬಾಣವನ್ನು ತಿಕ್ಕುತ್ತಾ ಬರ್ತಾರೆ, ಅಂದರೆ ಉಜ್ಜುತ್ತಾ ಬರ್ತಾರೆ. ಅದರಲ್ಲಿ ಇಲ್ಲಿರ್ತಕ್ಕಂತಹ ಉದ್ಭವ ಮೂರ್ತಿ ಸ್ವಾಮಿ ಇದ್ದಾನಲ್ಲ, ಸಾಂಬ ಸದಾಶಿವ, ಆ ಶಿವನ ಮೇಲೂ ಸಹಿತ ಒಂದು ಬಾಣವನ್ನು ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಬಾಣವನ್ನು ಉಜ್ಜುತ್ತಾ ಶಿವಲಿಂಗದಲ್ಲಿ ರಕ್ತ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಶಿವಲಿಂಗದಲ್ಲಿ ಕಂಡಂತಹ ಆ ರಕ್ತವನ್ನು ಕಂಡು ಎಲ್ಲರೂ ಸಹಿತ ದಿಗ್ಭ್ರಾಂತರಾಗ್ತಾರೆ, ಭಯಪಡ್ತಾರೆ. ಅದಾದ ನಂತರ ಈ ಭಾಗದಲ್ಲಿದ್ದಂಥ ಲಂಬೋದರಿಸು, ಅಂದರೆ ಈ ಭಾಗದಲ್ಲಿದ್ದಂತಹ ಅಯ್ಯರು ಅಥವಾ ಲಂಬೋದರಿಗಳು ಅಥವಾ ಅಂದಿನ ತಂತ್ರಿಗಳು, ಆ ತಂತ್ರಿಗಳ ಬಳಿ ಹೊದ್ದು ಅಲ್ಲಿರ್ತಕ್ಕಂಥ ಜ್ಯೋತಿಷ್ಯವನ್ನು ಒಂದು ಆಲೋಚನೆ ಮಾಡಿ ಈ ಒಂದು ವಿಚಾರ ಹೀಗಾಗಿದೆಯಲ್ಲ, ಕಲ್ಲಿನಲ್ಲಿ ರಕ್ತ ಬರ್ತಿರ್ತಕ್ಕಂಥದ್ರ ಮೂಲ ಏನು, ಇದು ಹೇಗಿರ್ಬೋದು ಅಂತೆಲ್ಲವನ್ನು ಸಹಿತ ವಿಸ್ತಾರ ತೆಗೆದುಕೊಂಡಾಗ ಇಲ್ಲಿ ಸ್ವಾಮಿ ಇದ್ದಾನೆ, ಸಾಂಬ ಸದಾಶಿವನ ಉದ್ಭವ ಮೂರ್ತಿ ಇಲ್ಲಿದೆ, ಆ ಉದ್ಭವ ಮೂರ್ತಿಯಲ್ಲೇ ಬರ್ತಿರ್ತಕ್ಕಂಥದ್ದು ರಕ್ತ ಅಂಥೇಳಿ ಅಂದು ಆಲೋಚನೆ ಮಾಡ್ತಾರೆ. ಅದಾದ ನಂತರ ಇದಕ್ಕೆ ತಾಮಸ ಮಾಡೋದು ಹೇಗೆ, ಇದನ್ನು ಶಾಂತಿಪಡಿಸೋದು ಹೇಗೆ? ಆಗ ಮೊದಲು ಗೋಕ್ಷೀರದಿಂದ ವಿಶ್ವಮಾತೆ ಗೋಮಾತೆ ಅಂದಿನಿಂದ ಇಂದಿನವರೆಗೂ ಅಂತಹ ಗೋವಿನ ಗೋಕ್ಷೀರವನ್ನು ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾರೆ, ಆದರೂ ರಕ್ತ ನಿಲ್ಲಲ್ಲ. ಅದಾದ ನಂತರ ಮೊಸರಿನಿಂದ, ಆಗಲೂ ರಕ್ತ ನಿಲ್ಲಲಿಲ್ಲ. ಅದಾದಮೇಲೆ ತುಪ್ಪದಿಂದ ಮಾಡ್ತಾರೆ, ತುಪ್ಪದಿಂದ ಮಾಡಿದ್ರೂ ರಕ್ತ ನಿಲ್ಲಲಿಲ್ಲ. ಯಾವಾಗ ಹಾಲು, ಮೊಸರು, ತುಪ್ಪ ಮತ್ತು ಶುದ್ಧೋದಕ ಅಂದರೆ ವಿಶೇಷವಾಗಿರ್ತಕ್ಕಂಥ ಗಂಗಾಜಲ, ಜಲದಿಂದ ಮಾಡಿದರೂ ಅಭಿಷೇಕ, ಅದು ರಕ್ತ ನಿಲ್ಲಲಿಲ್ಲ. ಆಗ ನಿಂತದ್ದಲ್ಲಿ ರಕ್ತ ನಿಲ್ಲಕ್ಕೆ ಕಾರಣವಾಗಿದ್ದೇ ಎಳ್ನೀರು. ಅಂದರೆ ಪೂಗೀಬಲ ಸಮಾಯುಕ್ತಂ ನಾಗಬಲಿ ದಳಿರ್ತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿರುಷ್ಯತಾಂ. ತಾಂಬೂಲಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು, ಮುಕ್ಕಣ್ಣೇಶ್ವರನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಒಂದು ಪೂರ್ಣ ಫಲ ಅಥವಾ ಕಲ್ಪವೃಕ್ಷದ ಆ ವಿಶೇಷವಾಗಿರ್ತಕ್ಕಂಥ ಎಳನೀರಿನಿಂದ ಸ್ವಾಮಿಗೆ ಅಭಿಷೇಕವನ್ನು ಪ್ರಾರಂಭಿಸ್ತಾರೆ. ಯಾವಾಗ ಸ್ವಾಮಿಗೆ ಅಭಿಷೇಕವನ್ನು ಎಳ್ನೀರಿನಿಂದ ಪ್ರಾರಂಭ ಮಾಡಿದ್ರೂ ಹರಿಯುವಂಥ ರಕ್ತ ನಿಲ್ಲಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂತಹ 28 ದಿನದ ವಿಶೇಷವಾಗಿರ್ತಕ್ಕಂಥ ಉತ್ಸವದಲ್ಲಿ ಸ್ವಾಮಿಗೆ ಈ ಅಭಿಷೇಕಗಳೆಲ್ಲವನ್ನೂ ಮಾಡ್ತಾರೆ. ಹಾಗೆ ಒಂದೊಂದು ಜನಾಂಗ ಒಂದೊಂದು ಸೇವೆಗಳನ್ನು ಇಲ್ಲಿ ನಡೆಸ್ತಾರೆ. ಪ್ರತಿನಿತ್ಯ 2 ಆನೆಗಳಲ್ಲಿ ಬರುತ್ತೆ. 2 ಆನೆಗಳು ಬಂದು ಈ ಪ್ರಾಕಾರ ಮಂಟಪದಲ್ಲಿ 3 ಪ್ರದಕ್ಷಿಣೆಗಳಾಗ ಬರ್ತಕ್ಕಂಥದ್ದು. 3 ಪ್ರದಕ್ಷಿಣೆಗಳು ಆನೆ ಬಂದು ಸ್ವಾಮಿಯ ಉತ್ಸವ ಮೂರ್ತಿಯನ್ನು, ಜೊತೆಗೆ ತಾಯಿ ವಿಶೇಷವಾಗಿರ್ತಕ್ಕಂಥ ದಾಕ್ಷಾಯಿನಿಯ ಮೂರ್ತಿಯನ್ನು,
ಶಿವ ಮತ್ತು ದಾಕ್ಷಾಯಿನಿ ಇಬ್ಬರ ಉತ್ಸವ ಮೂರ್ತಿಯನ್ನು ಹೊತ್ತು ಇಲ್ಲಿ ಪ್ರದಕ್ಷಿಣೆ ಬರ್ತಕ್ಕಂತಹದ್ದು ಆನೆಗಳು. ಅಂತಹ ಆನೆಗಳ ಮೇಲೆ ಶಿವ ಮತ್ತು ದಾಕ್ಷಾಯಿನಿ ಅಂದರೆ ಶಿವಪಾರ್ವತಿಯರ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನು ಮಾಡಿ ಬಲಿ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಸಹಿತ ಬಲಿಯನ್ನು ಹಾಕಿ ತದನಂತರ ಸ್ವಾಮಿ ದರ್ಶನವನ್ನು ಕೊಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ. ತಾವು ಈಗ ನೋಡ್ತಿರ್ತಕ್ಕಂಥ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಆಲಯ, ಈ ಆಲಯಕ್ಕೆ ಗುಡಿ ಗೋಪುರಗಳಿಲ್ಲ, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಲ್ಲ, ಸಿರಿ ಸಂಪತ್ತುಗಳಿಲ್ಲ. ಆದರೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಅರ್ಪಿಸ್ತಕ್ಕಂತಹದ್ದು ಶ್ರದ್ಧೆಯಿಂದ ಭಕ್ತಿ ಮಾತ್ರ. ಹರ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಪ್ರತಿಯೊಬ್ಬರು ಶಿವಕೇಶವರನ್ನು ಆರಾಧನೆ ಮಾಡುವಂಥ ರೀತಿ ಇಲ್ಲಿ ಆರಾಧನೆ ನಡೆಸ್ತಾರೆ. ಎಲ್ಲರೂ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾರೆ. ಸಾಂಬ ಸದಾಶಿವ ಜೊತೆಗೆ ವಿಷ್ಣು ದೇವರ ಪ್ರಾರ್ಥನೆ. ಈಗ ತಾವು ನೋಡ್ತಿರ್ತಕ್ಕಂತಹ ಆ ಜ್ಯೋತಿಗಳು, ಅಲ್ಲಿ ಬೆಳಗುತ್ತಿರ್ತಕ್ಕಂತಹ ಜ್ಯೋತಿ ಇದೆಯಲ್ಲ, ಆ ಜ್ಯೋತಿ ಹತ್ರನೇ ಇರ್ತಕ್ಕಂಥದ್ದು ಸ್ವಾಮಿಯ ಉತ್ಸವ ಮೂರ್ತಿ, ಸ್ವಾಮಿಯ ಉದ್ಭವ ಮೂರ್ತಿ. ಆ ಉದ್ಭವ ಮೂರ್ತಿಯನ್ನು ಈಗ ನಾವು ನೋಡ್ತಿದ್ದೀವಿ. ಎಲ್ಲರಿಗೂ ಸಹಿತ ಅನುಗ್ರಹ ಉಂಟಾಗಲಿ, ಎಲ್ಲರಿಗೂ ಸಹಿತ ಸ್ವಾಮಿಯ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ರೋಹಿಣಿಯ ಉತ್ಸವ. ರೋಹಿಣಿಯ ಉತ್ಸವ ಈ ಕ್ಷೇತ್ರದ ಪ್ರಧಾನ ಸೇವೆ. ಈ ರೋಹಿಣಿ ಉತ್ಸವ ಅಂದರೆ ಏನು? ಯಾವಾಗ ದಾಕ್ಷಾಯಿನಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಜ್ಞಕುಂಡದಲ್ಲಿ ಆರದ್ಲೋ, ಯಾವಾಗ ಸತೀದೇವಿ ಇಲ್ಲದಂಥ ರೀತಿ ಶಿವನಿಗೆ ಆ ಒಂದು ಭಾವನೆ ಬಂತೋ, ಮನಸ್ಸಲ್ಲಿ ನೋವಿನ ಸಂಗತಿ ಸಾಕಷ್ಟು ಆಯಿತು. ಆ ನೋವು, ಆ ಹೃದಯಕ್ಕಿದ್ದಂಥ ಭಾರವನ್ನು ಏನು ಮಾಡಿದ್ರೂ ಕಡಿಮೆ ಆಗಲಿಲ್ಲ. ಆಗ ಶಿವನ ಮನಸ್ಸನ್ನು ಶಾಂತಿಪಡಿಸಲಿಕ್ಕೋಸ್ಕರ ಮಹಾವಿಷ್ಣುನೇ ಸ್ವಯಂ ವಿಷ್ಣುನೇ ಬಂದು ಆಲಿಂಗನ ಮಾಡ್ತಾನೆ. ವಿಷ್ಣು ಬಂದು ಆಲಿಂಗನ ಮಾಡಿದಂಥ ಸ್ಥಳ ಸಹಿತ ಇದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ದೈವ ಸಾನ್ನಿಧ್ಯ ಇರ್ತಕ್ಕಂಥದ್ದು. ದಕ್ಷ ಯಜ್ಞ ಮಾಡಿದಂತಹ ಯಜ್ಞಕುಂಡ ಇದು. ಇಷ್ಟು ಬೃಹತ್ ಮಟ್ಟದಲ್ಲಿರ್ತಕ್ಕಂಥ ಯಜ್ಞಕುಂಡದಲ್ಲೇ ಒಂದು ಭಾಗದಲ್ಲಿ ಸ್ವಾಮಿ ಉದ್ಭವ ಆಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ ಸತೀದೇವಿ ಕಲ್ಲು ಅಂತ ಹೇಳ್ತಾರೆ, ಅಥವಾ ಪಾರ್ವತಿಯ ಕಲ್ಲು ಅಂತ ಹೇಳ್ತಾರೆ. ಆ ಪಾರ್ವತಿಯ ಕಲ್ಲು ಏನು ನಾವು ನೋಡ್ತಿದ್ದೀವೋ, ಕೃಷ್ಣಶಿಲೆ, ಅಲ್ಲೇ ತಾಯಿ ಅಂತರ್ಧಲಾಗಿದ್ದು, ಅಲ್ಲೇ ವಿಶೇಷವಾಗಿ ದೇವಿ ನಿಂತದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಸಾನ್ನಿಧ್ಯ, ಅದರಲ್ಲೂ ಈ ವಿಶೇಷವಾಗಿ ರೋಹಿಣಿ ಅನುಷ್ಠಾನ ಅಂತಕ್ಕಂಥದ್ದು, ಈ ಅನುಷ್ಠಾನದಲ್ಲಿ ವಿಷ್ಣುದೇವರು ಶಿವನ್ನ ಆಲಿಂಗನ ಮಾಡಿದಂತಹದ್ದು ಒಂದು ವಿಶೇಷವಾದಂಥ ಪೂಜಾನುಷ್ಠಾನ. ಅಂದಿನಿಂದ ಇಂದಿನವರೆಗೂ ಆ ವಿಷ್ಣುವಿನ ಅಂದರೆ ವಂಶಸ್ಥರ ಅಂತ ಇರ್ತಾರಲ್ಲ, ಆ ವಂಶಸ್ಥರಲ್ಲಿರ್ತಕ್ಕಂಥ ಹಿರಿಯರು ಯಾರಿದ್ದಾರೋ, ಲಂಬೋದರಿಗಳು ಅಥವಾ ಪೂಜೆ ಮಾಡ್ತಕ್ಕಂಥವರು, ತಂತ್ರಿಗಳು ಯಾರು ಹಿರಿಯರಿದ್ದಾರೋ ಅವರು ಬಂದು ಪೂಜೆಯಾದಂತಹ ಕಡೆಯ ಕ್ಷಣಗಳಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಡುವಾಗ ಪುನಃ ಸ್ವಾಮಿಗೆ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿ ತನ್ನ ಎರಡೂ ಹಸ್ತಗಳನ್ನು ಅವರು ಬಾಚಿ ದಬ್ಬಿಕೊಂಡು ಶಿವನ ಆರಾಧನೆ ಮಾಡ್ತಾರೆ. ಆಗ ಆ ಪ್ರಧಾನ ಅರ್ಚಕರ ಕಣ್ಗಳಲ್ಲೂ ಒದ್ದೆಯಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ರೋಹಿಣಿ ಉತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರೋಹಿಣಿ ಉತ್ಸವದಲ್ಲಿ ವಿಷ್ಣು ಮತ್ತು ಶಿವ ಇಬ್ಬರನ್ನೂ ಸಹಿತ ವಿಶೇಷವಾಗಿ ನೋಡುವಂತಹ ಅದ್ಭುತವಾದಂಥ ಗಳಿಗೆ. ಪತ್ನಿ ವಿಯೋಗದಿಂದ ರೌದ್ರನಾಗಿರ್ತಕ್ಕಂತಹ ರುದ್ರದೇವರಿಗೆ ಶಾಂತಿ ಸಮಾಧಾನವನ್ನು ಹೇಳಿದಂತಹ ಮಹಾವಿಷ್ಣುವಿನ ಸಾನ್ನಿಧ್ಯ. ಅಂದರೆ ಮಹಾವಿಷ್ಣು ಈ ಒಂದು ಕೊಟ್ಟಿಯೂರಲ್ಲಿರ್ತಕ್ಕಂತಹ ಇಲ್ಲಿನ ಉದ್ಭವ ಮೂರ್ತಿ ಅಂದು ರೌದ್ರನಾಗಿದ್ದಂತಹ ಸಾಂಬ ಸದಾಶಿವ, ರೌದ್ರನಾದಂತಹ ಸಾಂಬ ಸದಾಶಿವನಿಗೆ ಶಾಂತಿ ಸಮಾಧಾನವನ್ನು ಹೇಳಿದ್ದು ಮಹಾವಿಷ್ಣು. ಆಲಿಂಗನದಿಂದ ರೌದ್ರತನವನ್ನು ಕಡಿಮೆ ಮಾಡಿ ಶಾಂತಚಿತ್ತನಾಗಿ ಮಾಡಿದಂತಹ ಶ್ರೀ ಕ್ಷೇತ್ರ ಕೊಟ್ಟಿಯಾರಲ್ಲಿ ನಡೀತಿರ್ತಕ್ಕಂತಹ ಜಾತ್ರಾ ಮಹೋತ್ಸವ. ಕೊಟ್ಟಿಯಾರ ಉತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ರಕೃತಿಯ ಮಡಿಲಲ್ಲಿ ನಡೀತಿರ್ತಕ್ಕಂತಹ ಅದ್ಭುತವಾದಂತಹ ಉತ್ಸವ. ಜರೋಂತ ಸುರಿತಿರ್ತಕ್ಕಂಥ ಮಳೆಯ ಮಧ್ಯದಲ್ಲೇ ಭಕ್ತರು ವಿಶೇಷವಾಗಿರ್ತಕ್ಕಂಥ ಪ್ರದಕ್ಷಿಣೆ, ಜೊತೆಗೆ ಈ ಸುಂದರವಾದಂತಹ ಆಲಯ ಭಗವಂತ ಈ ಸಾನ್ನಿಧ್ಯದಲ್ಲಿ ಕೊಟ್ಟಿಯಾರಿನಲ್ಲಿ ನಡೀತಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವ ಮತ್ತಷ್ಟು ವಿಶೇಷವಾಗಿ ನಡೀಬೇಕಾದ್ರೆ ಇಲ್ಲಿರ್ತಕ್ಕಂತಹ ಉದ್ಭವ ಮೂರ್ತಿ ಸಾಂಬ ಸದಾಶಿವ. ಉದ್ಭವ ಮೂರ್ತಿ ಪುಟ್ಟದಾದರೂ ಸ್ವಾಮಿಗೆ ನಡೀತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಸ್ವಾಮಿಗೆ ಅಭಿಷೇಕ, ತ್ರಿಕಾಲ ಅನುಷ್ಠಾನ, ಜೊತೆಗೆ ವೀರಭದ್ರನ ವಿಶೇಷವಾಗಿರ್ತಕ್ಕಂಥ ಖಡ್ಗವನ್ನು ಇಂದಿಗೂ ಸಹಿತ ಆನೆಯ ಮೇಲೆ ತಂದು ಮೆರವಣಿಗೆ ಮಾಡ್ತಕ್ಕಂಥದ್ದು ಈ ಪ್ರಾಂತ್ಯದಲ್ಲೇ. ಹಾಗಾಗಿ ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಕೊಟ್ಟಿಯೂರು ಶ್ರೀ ಕ್ಷೇತ್ರ ಇದು ಕೇರಳದಲ್ಲಿರ್ತಕ್ಕಂಥದ್ದು. ಸಾಂಬ ಸದಾಶಿವನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ 28 ದಿನಗಳು ನಡೀತಕ್ಕಂಥ ಈ ಉತ್ಸವ, 28 ದಿನಗಳ ಮಾತ್ರ ಈ ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥದ್ದು. 28 ದಿನ ಕಳೆದ ನಂತರ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮತ್ತೊಂದು ಆಲಯದಲ್ಲಾಗತ್ತೆ. ಏನೇ ಆದರೂ ಈ ಪ್ರಕೃತಿಯ ಮಡಿಲಲ್ಲಿ ನಡೀತಕ್ಕಂತಹ ಅದ್ಭುತವಾದಂತಹ ಈ ಅನುಷ್ಠಾನವನ್ನು ದರ್ಶನ ಮಾಡ್ತಕ್ಕಂಥದ್ದು ಒಂದು ಸೌಭಾಗ್ಯ. ಹಾಗಾಗಿ ರಾಜ್ಯದ ಅನ್ನೋದಕ್ಕಿಂತ ಬರೀ ಕೇರಳ ಮಾತ್ರ ಅಲ್ದಿರ, ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ಸಾಕಷ್ಟು ದೂರಾಭಾರದಿಂದ ಬಂದು ಇಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುವಂಥ ಸೌಭಾಗ್ಯ 28 ದಿನಗಳು ಮಾತ್ರ. ಅದರಲ್ಲಿ ಒಂದಿಷ್ಟು ದಿನಗಳು ಮಾತ್ರ ಹೆಣ್ಣು ಮಕ್ಕಳಿಗೆ ಸಪ್ರೇಟಾಗಿ ಪ್ರತ್ಯೇಕವಾದಂಥ ದರ್ಶನ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರ, ಈ ಸಾಂಬ ಸದಾಶಿವನ ಸಾನ್ನಿಧ್ಯ, ಜೊತೆಗೆ ಶಿವಪಾರ್ವತಿಯರ ಸಾನ್ನಿಧ್ಯ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಈ ಸ್ವಚ್ಛಂದವಾದಂಥ ಸುಂದರವಾದಂತಹ ಪ್ರಕೃತಿ,
ರಮಣೀಯವಾಗಿರ್ತಕ್ಕಂಥ ಸಾನ್ನಿಧ್ಯ, ನಾನಾ ವನಸ್ಸರಿಗಳು, ಸಾಕಷ್ಟು ಗಿಡಮೂಲಿಕೆಗಳು, ಔಷಧೀಯ ಸಸ್ಯಗಳು, ಸಸ್ಯಾದ್ರಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸ್ಥಾನ. ಇಲ್ಲಿ 2 ಗಜ ಅಂದರೆ 2 ಮದ ತುಂಬಿರುವ ಆನೆಗಳಂದರೂ ತಪ್ಪಲ್ಲ. ಯಾಕೆಂದರೆ ಆ ದಂತಗಳೇ ಆಗಿದೆ. ಅಂತಹ ಆನೆಗಳ ಮಧ್ಯದಲ್ಲಿ ವಿಶೇಷವಾಗಿ ಅಷ್ಟು ಜನಗಳ ಮಧ್ಯದಲ್ಲಿ ದೇವಾಲಯದ ಪ್ರದಕ್ಷಿಣೆ ಮಾಡುವಂಥ ಸಾನ್ನಿಧ್ಯ ನೋಡಿ. ಗೋರುಗರಿತಾ ಇರತಕ್ಕಂಥ ಈ ನೀರಿನ ಆ ಒಂದು ವಿಶೇಷತೆ, ಜೋರಾಗಿ ಹರಿದು ಬರ್ತಿರ್ತಕ್ಕಂಥ ವಾವಲಿ ನದಿ. ಈ ವಾವಲಿ ನದಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸಾಂಬ ಸದಾಶಿವನಿಗೆ ನಮಸ್ಕರಿಸಿ ಅದಾದ ನಂತರವೇ ಮುಂದೆ ನಡೆಯುವಂಥದ್ದು. ಏನೇ ಆದರೂ ಆ ತೀರ್ಥಸ್ನಾನ, ಆ ತೀರ್ಥವನ್ನು ಜೋರಾಗಿ ಹರಿದು ಬರ್ತಿರ್ತಕ್ಕಂಥ ವಾವಲಿ ನದಿಯನ್ನು ದರ್ಶನ ಮಾಡೋದೇ ಒಂದು ಆನಂದ. ಶಿವ ಸಾನ್ನಿಧ್ಯ, ಪ್ರಕೃತಿ ಅಂದ್ರೇ ಅಲ್ಲಿ ಪ್ರಕೃತಿ ಅಂದರೆ ಶಿವಪಾರ್ವತಿಯರು. ಅಂತಹ ಶಿವಪಾರ್ವತಿಯರ ಸಾನ್ನಿಧ್ಯಕ್ಕೆ ಸೇವೆಗಾಗಿ ನಿಂತಿರ್ತಕ್ಕಂಥದ್ದೇ ಈ ಗಜಪಡೆ. ಇಂತಹ 2 ಆನೆಗಳು, ಇಷ್ಟು ಬೃಹತ್ ಮಟ್ಟದ ವಿಶೇಷವಾಗಿರ್ತಕ್ಕಂಥ ಜನಸಾಗರ, ಆ ಸಾಗರದ ಮಧ್ಯದಲ್ಲಿ ರಾಜಗಾಂಭೀರ್ಯದಿಂದ ನಡೆದು ಬರುವಂತಹ ಆನೆಗಳನ್ನು ನೋಡಿದ್ರೆ ಎಂಥವ್ರಿಗೂ ಆನಂದವೇ. ಹಾಗೆ ಇಲ್ಲಿ ದೊಡ್ಡದಾದಂತಹ ಕಟ್ಟಡಗಳಿಲ್ಲ, ಎಲ್ಲವೂ ಗರಿಗಳು ತೆಂಗಿನ ಗರಿಗಳಿಂದ ನಿರ್ಮಿಸಿರ್ತಕ್ಕಂಥದ್ದು. ಹಾಗೆ ಬರ್ತಕ್ಕಂಥ ಭಕ್ತರು ಸೇವಾ ಕಾಲದಲ್ಲಿ ಎಲ್ಲರೂ ದೂರ ನಿಲ್ತಾರೆ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಬಲಿಪೂಜೆ, ದೇವಾಲಯಕ್ಕೆ ಪ್ರದಕ್ಷಿಣೆ ನೋಡಿ. 2 ಆನೆಗಳ ಮೇಲೆ ಶಿವಪಾರ್ವತಿಯರನ್ನು, ಒಂದು ಕಡೆ ಗಿರಿಜೆ ಅಂದರೆ ಒಂದು ಕಡೆ ಪಾರ್ವತಿ, ಮತ್ತೊಂದು ಕಡೆ ಶಿವ. ಇಲ್ಲಿ ದಾಕ್ಷಾಯಿನಿ ಮತ್ತು ಶಿವ ಅವರಿಬ್ಬರ ಉತ್ಸವ ಮೂರ್ತಿಗಳನ್ನು 2 ಆನೆಗಳ ಮೇಲಿಟ್ಟು ಈ ಒಂದು ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಪ್ರದಕ್ಷಿಣೆ ರಾಜಗಾಂಭೀರ್ಯದಿಂದ ಆ ದೇವಿಗೆ ಕೊಡಬೇಕಾಗಿರ್ತಕ್ಕಂಥ ಆ ಸಾನ್ನಿಧ್ಯಕ್ಕೆ ಕೊಡಬೇಕಾದಂಥ ಗೌರವ ಮರ್ಯಾದೆಗಳನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಾದ್ಯಗಳು, ಅಲ್ಲಿನ ಚೆಂಡೆ ವಾದ್ಯ ಮತ್ತು ಅಲ್ಲಿನ ಪೂಜಾ ತಂತ್ರಿಗಳು, ಅಲ್ಲಿನ ಕೇರಳ ಅಂದರೆ ಆ ಭಾಗದ ಆ ಪದ್ಧತಿಗಳೇನಿದೆ ಆ ಪದ್ಧತಿಗಳಿಗೆ ಸ್ವಲ್ಪವೂ ಸಹಿತ ಧಕ್ಕೆ ಉಂಟಾಗದಂತೆ ಪ್ರತಿನಿತ್ಯ ತ್ರಿಕಾಲ ಅನುಷ್ಠಾನಗಳನ್ನು ಮಾಡ್ತಾರೆ. ಅನುಷ್ಠಾನ ಆದಮೇಲೆ 2 ಆನೆಗಳು ಗೌರವವನ್ನು ಸಲ್ಲಿಸುತ್ತೆ. ಆ ಗೌರವವನ್ನು ಸಲ್ಲಿಸಿದ ನಂತರ ತಮ್ಮ ಮೇಲಿರ್ತಕ್ಕಂಥ ಉತ್ಸವ ಮೂರ್ತಿಗಳನ್ನು ನಿಧಾನಕ್ಕೆ ತಲೆಗೆಳಿಸಿ ನೋಡಿ, ಈ ಒಂದು ಜಲಕುಂಡದಲ್ಲಿ ನೀರನ್ನು ಸ್ವೀಕರಿಸಿ, ಅದಕ್ಕೆಂತ ಪ್ರತ್ಯೇಕವಾಗಿರ್ತಕ್ಕಂಥ ಜಲಕುಂಡ ಆಯಿತು. ಅಂದರೆ ಮನುಷ್ಯರು ನಡೀತಾರಲ್ಲ, ಅಲ್ಲಿ ಗಲೀಜಾಗಬಾರ್ದು. ಇನ್ನು ಸ್ವಾಮಿಯ ಸೇವೆಗೆ ಅಂತಲೇ ಸುಗಂಧಭರಿತವಾಗಿರ್ತಕ್ಕಂಥ ಶ್ರೀಗಂಧ, ಇದು ಭಗವಂತನಿಗೆ ಗಂಧದ ಅರ್ಪಣೆ. ಆ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ಒಂದಷ್ಟು ಗಂಧವನ್ನು ಕೊಡ್ತಾರೆ. ಇದೆಲ್ಲ ಮುಗಿದ ಮೇಲೆ ಜಾತ್ರೆ ಮುಗೀತಲ್ಲ, 27 ದಿವಸಗಳ ಒಂದು ಜಾತ್ರೆ ಮುಗಿದ ಮೇಲೆ ಈಗ ತಾವು ನೋಡ್ತಿರ್ತಕ್ಕಂಥ ಸಾನ್ನಿಧ್ಯದಲ್ಲೇ ಶಿವ ಇದ್ದದ್ದು. ಆದರೆ ಶಿವನ ಸಾನ್ನಿಧ್ಯದ ಮೇಲಿರ್ತಕ್ಕಂಥ ಗರಿಗಳನ್ನೂ ತೆಗೆದು ಎಲ್ಲವನ್ನೂ ತೆಗೆದು ಹಾಕಿದ್ದಾರೆ. ಅಂದರೆ ದೀಪ ಏನು ಉರಿತಾ ಇದೆಯೋ ಅದೇ ಶಿವ ಸಾನ್ನಿಧ್ಯ.